ಕೇಳುವವರ ಕಿವಿ ತುಂಬುತ್ತದೆ, ಆಡುವವರ ಬಾಯಿ ತುಂಬುತ್ತದೆ. ಜನಿಸಿದರೆ ಕಂಸನ ಹಾಗೆ ಜನಿಸಬೇಕು ಎಂದು ಲೋಕದ ಜನರೆಲ್ಲರೂ ಆಡಿಕೊಳ್ಳುವಂತಹ ಮಾತು. ಉಗ್ರಸೇನ ರುಚಿಪತಿಯರ ಏಕಮಾತ್ರ ಪುತ್ರನಾಗಿ ಭಾಗ್ಯದ ಭುವಿಯಲ್ಲಿ ಜನಿಸಿದ್ದೇನೆ. ಏನು ಪ್ರಯೋಜನ? ನೆಮ್ಮದಿ, ಸಂತೋಷ ಎನ್ನುವುದು ನೋಡುವವರ ಕಣ್ಣಿನಲ್ಲಿದೆಯೇ ಹೊರತು ಅದರ ಅನುಭವ ನನಗಿನ್ನೂ ಆದದ್ದಿಲ್ಲ. ಯಾಕೆ ಹೀಗೆ? ಯಾಕೆ ತುಚ್ಛೀಕಾರಿ ಪಾರೆನ್ನನು ಯಾಕೆ ತುಚ್ಛೀಕಾರಿ ಪಾರೆನ್ನನು ಲೋಕರೂಢಿಯ ಮೀರಿ ಬಿಡದ ಏಕೆ ಬೈವಳು ಜನನಿ ದಿನ ದಿನ ಕಾಕುಮತಿ ಏಕೆ ಬೈವಳು ಜನನಿ ದಿನ ದಿನ ಕಾಕುಮತಿ ಏಕೆ ಬೈವಳು ಜನನಿ ದಿನ ದಿನ ಕಾಕುಮತಿ ಜನರೆಲ್ಲರೂ ಅಂದುಕೊಂಡ ಹಾಗೆ ಪುಣ್ಯವಂತ ನಾನಲ್ಲ, ತಂದೆ ತಾಯಿಗೆ ಮಗನಲ್ಲ. ಯಾಕೆ ಹೀಗೆ ಎನ್ನುವುದು ನನಗಿನ್ನೂ ಅರ್ಥವಾಗಲಿಲ್ಲ. ಹಾಗಲ್ಲದೆ ಹೋದರೆ ಮಕ್ಕಳಾದವರು ತಂದೆ ತಾಯಿಯರ ಮುಂದೆ ಹೋಗಿ ಅಪ್ಪ ನಮಸ್ಕರಿಸುತ್ತಿದ್ದೇನೆ ಎಂದು ತಲೆಬಾಗಿ ನಿಂತರೆ ನಮ್ಮಪ್ಪ ನನ್ನನ್ನು ಧಿಕ್ಕರಿಸುತ್ತಾರೆ. ಅಮ್ಮ ಎಂದು ಅಮ್ಮನಲ್ಲಿಗೆ ಹೋದರೆ ಸನಿಹಕ್ಕೆ ಕರೆದು ಮುತ್ತಿನ ಮಳೆಯನ್ನ ಸುರಿದು ವಾತ್ಸಲ್ಯದಿಂದ ಕರುಣಾಮಯಿಯಾಗಿ ಮುದ್ದಾಡಬೇಕಾಗಿದ್ದ ನಮ್ಮಮ್ಮ ನನ್ನನ್ನು ನೋಡಿ ತಿರಸ್ಕರಿಸ್ತಾಳೆ. ಕುಪುತ್ರೋ ಜಾಯೇ ಕ್ವಚಿದಪಿ ಕುಮಾತಾನ ಭವತಿ. ಕೆಟ್ಟ ಮಕ್ಕಳು ಜನಿಸಬಹುದಂತೆ ಕೆಟ್ಟ ತಾಯಿ ಜನಿಸಲಾರಳು. ನನ್ನ ವಿಷಯದಲ್ಲಿ ಅದು ಸುಳ್ಳಾಗಿ ಹೋಯಿತಲ್ಲ. ಹಾಗಲ್ಲದೆ ಹೋದರೆ ಸ್ವಾರ್ಥಕ್ಕಾಗಿ ಆದರೂ ಇವರು ನನ್ನನ್ನು ಪ್ರೀತಿಸಬಹುದಾಗಿತ್ತು ತಾನೆ. ತಂದೆಯಾದವನಿಗೆ ಮರಣಾನಂತರದಲ್ಲಿ ಪುತ್ರನಾದವನು ಪಿಂಡ ಪ್ರದಾನವನ್ನ ಮಾಡದೆ ಹೋದರೆ ಮುಕ್ತಿಯೇ ದೊರೆಯುವುದಿಲ್ಲವಂತೆ. ಆ ಸ್ವಾರ್ಥಕ್ಕಾಗಿ ಅವರು ನನ್ನನ್ನು ಪ್ರೀತಿಸಬಹುದಾಗಿತ್ತು. ಕಟುಕ ಕೂಡ ತನ್ನ ಕೈಗತ್ತಿಯನ್ನ ಬಿಡುವುದಿಲ್ಲ, ಕಾರಣ ಅವನ ಕಾರ್ಯವಾಗಬೇಕಾಗಿದೆ. ಹಾಗೆ ತುಚ್ಛೀಕರಿಸುವುದಕ್ಕೆ, ನಿರ್ಲಕ್ಷಿಸುವುದಕ್ಕೆ ನಾನೇನು ಸಾಮಾನ್ಯದವನ? ನಾನೇನು ಸಾಮಾನ್ಯದವನು ಅಲ್ಲವೇ ಅಲ್ಲ. ಪ್ರಾಪ್ತ ವಯಸ್ಸಿನಲ್ಲಿ ಗುರುಮುಖೇಣ ವಿದ್ಯಾಭ್ಯಾಸವನ್ನ ಕಲಿತವನಿದ್ದೇನೆ. ಶಾಸ್ತ್ರಯೋಜಿತವಾದಂತಹ ಶಾಸ್ತ್ರ ವಿದ್ಯೆಯನ್ನ ಆದಾನ, ವಿಧಾನ, ಸಂಧಾನ, ಗುರಿ, ಲಕ್ಷ್ಯ, ಭೇದ ಎಂಬಂತಹ ಅಷ್ಟವಿದ್ಯೆಗಳನ್ನು
ಮಾಡಿದ್ದೇನೆ. ಅಷ್ಟೇ ಅಲ್ಲ, ವ್ಯೂಹ ರಚನೆ, ರಕ್ಷಣೆ, ಅಭಿಯೋಗ ಎಂಬಂತಹ ವಿದ್ಯೆಯನ್ನ ಪಳಗಿದವನು ನಾನಿದ್ದೇನೆ. ಇಷ್ಟಕ್ಕೆ ಮುಗಿಯಲಿಲ್ಲ, ಮಂತ್ರಮುಕ್ತ, ಮುಕ್ತಾಮುಕ್ತ ಎಂಬಂತಹ ಮಂತ್ರ ವಿದ್ಯೆಗಳು ನನಗೆ ಗೊತ್ತು. ಇಷ್ಟಕ್ಕೆ ಮುಗಿಯಲಿಲ್ಲ ಸ್ವಾಮಿ, ಸ್ವತಃ ಗುರುಗಳು ನನ್ನ ಕುರಿತಾಗಿ ಆಡಿದ ಮಾತು, ಮಲ್ಲ ವಿದ್ಯೆಯಲ್ಲಿ ನಿನ್ನನ್ನು ಮೀರಿಸುವವರು ಈ ಭವನದಲ್ಲಿ ಯಾರೂ ಇಲ್ಲ ಎಂಬ ಹಾಗೆ. ಇಷ್ಟೆಲ್ಲ ಇರುವಾಗ ನನ್ನ ತಂದೆ ತಾಯಿ ನನ್ನನ್ನು ಹೇಗೆ ನೋಡಬೇಕು? ಆದರೆ ನಿರ್ಲಕ್ಷಿಸುವುದು ಯಾತಕ್ಕೆ? ಅರ್ಥವಾಗುತ್ತಾ ಇಲ್ಲ. ಜಯ 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 ನಾರಾಯಣ, ಜಯ 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 ನಾರಾಯಣ, ಭೃತ ನಿವಾರಣ ಭಯ ಹರಣ, ಜಯ 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 ನಾರಾಯಣ. ನಾರದ ಮುನಿಪನ ಪರವ ಕಾಣುದ ಕರೆತಂದು ಆಸನವಯಿತು ಉಪಚರಿಸೆ. ಶುಭವಾಗಲಿ ಎದ್ದೇಳು. ನಾರದರೇ, ತಾವು ಬಂದಂತಹ ಕಾರಣವೇನು? ನನ್ನಲ್ಲಿ ಚಿತ್ತೈಸಿದ್ದೀರಿ ಅಂತಾದ್ರೆ ಏನೋ ಒಂದು ಕಾರಣ ಇರಲೇಬೇಕಲ್ಲ. ಹಾಗಲ್ಲದೆ ಹೋದರೆ ಕಾರಣವಿಲ್ಲದೆ ತಾವು ಬರುವವರಲ್ಲ. ಹೌದು, ಒಮ್ಮೆ ಕಾರಣವನ್ನು ಹೇಳಿದರು, ಹೇಳದೆ ಹೋದರು ಆ ಕಾರ್ಯ ನಮಗೆ ಕೆಲವು ತಿಂಗಳುಗಳು ಸರಿದ ಬಳಿಕ ತಿಳಿದು ಹೋಗುತ್ತದೆ. ಆದರೂ ನನ್ನಲ್ಲಿಗೆ ತಾವು ಬಂದಿದ್ದೀರಿ ಎಂದಾದ್ರೆ ಏನೋ ಪ್ರಮುಖವಾದ ಕಾರಣವಿರಬೇಕು ತಾನೆ. ಏನಯ್ಯ ಕೌಸಯೇ ಮಾತುಗಳು ಊನವೇ ನಿಜೆ ನಿನ್ನ ಕೃತ್ಯದಿ ಹೇಳು, ಊನವೇ ನಿಜೆ ನಿನ್ನ ಕೃತ್ಯದಿ ಹೇಳು, ಏನು ಕಾರಣ ನಿನ್ನ ಬೇಗುದಿಗೀಗ, ಏನು ಕಾರಣ ನಿನ್ನ ಬೇಗುದಿಗೀಗ, ಭಾನುತೇಜನೆ ಜನ್ಮಲೋಕದ ಯೋಗ. ಏನು ಕಾರಣ ನಿನ್ನ ಬೇಗುದಿಗೀಗ, ಭಾನುತೇಜನೆ ಜನ್ಮಲೋಕದ ಯೋಗ, ಏನಯ್ಯ ದೋಷ ಏನಯ್ಯ. ಅಲ್ಲ, ಊರಲ್ಲಿ ಒಳ್ಳೊಳ್ಳೆ ಜನ ಎಂತೆಂತ ಕಾರಣಗಳಿಂದ ಸಾಯ್ತಾ ಇದ್ದಾರೆ. ಈ ಪುಣ್ಯಾತ್ಮನಿಗೆ ಎಂತದೂ ಆಗುವುದಿಲ್ಲ. ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಅವಾಗ ಬಂದೇ ಬಿಟ್ಟ ನಾರಾಯಣ ನಾರಾಯಣ ಅಂದು. ಒಂದು ವೇಳೆ ನಾನು ಮಾತನಾಡಿಸದೆ ಹೋದ್ರೆ, ಇವರನ್ನ ಗೌರವಿಸದೆ ಹೋದ್ರೆ, ನಾಳೆ ಊರಲ್ಲೆಲ್ಲ ಹೇಳಿಕೊಂಡು ತಿರುಗಾಡಿಯಾರು ಕಂಸ ಕುಲಗೆಟ್ಟು ಹೋಗಿದ್ದಾನೆ ಎಂದು. ಆ ಕಾರಣಕ್ಕೆ ಅವರನ್ನ ಮಾತಾಡಿಸಿದ್ದೇನೆ. ಆದ್ರೂ ಅವರು ಬಂದ ವಿಷಯವನ್ನ ನಾವು ತಿಳಿದುಕೊಳ್ಳಬೇಕು ತಾನೆ. ನಾರದ್ರೆ, ಏನಯ್ಯ? ಎಲ್ಲ ಒಳ್ಳೇದಯ್ಯ. ಒಳ್ಳೆಯದ? ಹೌದು. ನನಗ್ಯಾಕೋ ಹಾಗನ್ನಿಸುವುದಿಲ್ಲಪ್ಪ. ಯಾಕೆ ನಾರದ್ರೆ, ಏನಾಯ್ತು? ನನ್ನನ್ನ ಬರಮಾಡಿಕೊಂಡಿದ್ದೀಯ, ಹೌದು. ನಮಸ್ಕರಿಸಿದ್ದೀಯ, ಹಾ. ಕುಲಪಾನೀಯವನ್ನು ನೀಡಿ ಸತ್ಕರಿಸಿದ್ದೀಯ, ಹೌದು ನಾರದ್ರೆ. ಗೌರವಿಸಿದ್ದೀಯ. ಆದರೂ ಏನೋ ವ್ಯತ್ಯಾಸ ಕಾಣ್ತಾ ಉಂಟು. ಯಾಕೆ, ನನ್ನಿಂದ ಏನಾದ್ರೂ ತಪ್ಪಾಗಿ ಹೋಯಿತೆ? ಇಲ್ಲಪ್ಪ, ತಪ್ಪಾಗಲಿಲ್ಲ. ಕ್ರಿಯೆಯನ್ನ ಸರಿಯಾಗಿಯೇ ನಿರ್ವಹಿಸಿದ್ದೀಯ. ಹಾ. ಆದರೆ ನಾವು ಮಾಡುವ ಕ್ರಿಯೆಯಲ್ಲಿ ಎರಡು ಪ್ರಕಾರ ಉಂಟು. ಓಹೋ. ಒಂದು, ಕ್ರಿಯೆಯೊಳಗೆ ಮನಸ್ಸನ್ನಿರಿಸಿ ಶ್ರದ್ಧೆಯಿಂದ ಮಾಡುವುದು. ಇನ್ನೊಂದು, ಶ್ರದ್ಧಾವಿಹೀನನಾಗಿ ಮಾಡುವುದು. ಓಹೋ, ನಾನು ನಿಮ್ಮನ್ನ
ಮನ್ನಿಸಬೇಕು ಮುನಿಗಳೇ. ಕಂಸ ಮುಖ ಮನಸ್ಸಿಗೆ ಕನ್ನಡಿ ಇದ್ದಂತೆ. ಹಾ. ಹಾಗಾಗಿ ನಾನು ಯಾರನ್ನೇ ಕಂಡರು ಹಾ. ತಕ್ಷಣದಲ್ಲಿ ಅವರ ನೋವು ನಲಿವು ಏನೇ ಇದ್ದರೂ ಅರ್ಥೈಸಿಕೊಳ್ಳಬಲ್ಲೆ. ಆ ನಮಗೆ ಯಾವ ಚಿಂತೆಯೂ ಇಲ್ಲ, ನಾವು ಸಂತೋಷವಾಗಿ ಇದ್ದೇವೆ. ಕಂಸ ಲೋಕವೇ ನಿನ್ನನ್ನ ಕೊಂಡಾಡ್ತಾ ಉಂಟು. ಓಹೋ. ಇದನ್ನ ಕೇಳಿದ ನನಗೆ ಒಮ್ಮೆ ನಿನ್ನನ್ನ ನೋಡಲೇಬೇಕೆಂದೆನಿಸಿದ್ದು ಹೌದು. ಹಾ. ಅದಕ್ಕಾಗಿಯೇ ಬಂದವನು ನಾನು. ಓಹೋ. ಕಂಸ ಭಲೆ ಪರಾಕ್ರಮಿ, ಅವನನ್ನ ಸೋಲಿಸುವವರು ಯಾರೂ ಇಲ್ಲ. ಭಾನುಪ್ರಕಾಶ ಎಂಬಿತ್ಯಾದಿ ಹೊಗಳಿಕೆಯ ಮಾತನ್ನ ಕೇಳಿ ಬಂದವನು ನಾನು. ಓಹೋ. ಆದರೆ ಇಲ್ಲಿ ಬಂದು ನಿನ್ನನ್ನ ನೋಡಿ ನಿನ್ನ ಜೊತೆ ಮಾತನಾಡಿದಾಗ ಆ ಸಂತೋಷ ನಿನ್ನ ಮುಖದಲ್ಲಿ ಕಾಣಲಿಲ್ಲ. ಏನು ಕಂಸ ಚಿಂತೆ? ಚಿಂತೆ ಇಲ್ಲ ಅಂತಲ್ಲ, ಸಾಮಾನ್ಯದವರ ಕಣ್ಣಿಗೆ ಅದು ಕಾಣಿಸುವುದಿಲ್ಲ ಅಷ್ಟೇ. ನನ್ನ ಕಷ್ಟಗಳನ್ನ ಹೇಳಿಕೊಂಡು ಏನು ಪ್ರಯೋಜನ ಹೇಳು? ಹೇಳಿಕೊಳ್ಳುವುದಕ್ಕೆ ನಾನು ದೊಡ್ಡವರ ಮಗ. ಆದ್ರೆ ಚಿಂತೆ ನನ್ನನ್ನ ಬಿಡಲಿಲ್ಲ ನಾರದ್ರೆ. ನೋಡುವುದಕ್ಕೆ ಕಷ್ಟದಲ್ಲಿದ್ದ ಹಾಗೆ ಕಾಣ್ತದೆ. ಈ ಮಧುರೆ ಯುವರಾಜ ಅಲ್ವೇನೋ ನೀನು? ಹೌದು. ಯದು ಕುಲಾಗ್ರಣಿ ಕಂಸ ಹೇಗುದಿ ಉಂಟು ಅಂತ ಹೇಳ್ತಿದ್ದೀಯ. ಹೌದು. ಕಷ್ಟ ಎನ್ನುವುದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಬಿಡಲಿಲ್ಲ, ಸೂರ್ಯ ಚಂದ್ರರನ್ನೂ ಬಿಡಲಿಲ್ಲ. ಗ್ರಹಣ ರೂಪದಲ್ಲಿ ಆದರೂ ಕಾಡ್ತದೆ. ಇನ್ನು ನನ್ನನ್ನೇ ತೆಗೆದುಕೋ, ನನಗೂ ಕಷ್ಟ ಉಂಟೇ ಉಂಟು. ನಿಮಗೂ ಕಷ್ಟವೇ? ಹೌದಪ್ಪ, ನನ್ನ ಕಷ್ಟ ಪರಿಹಾರವೇ ಇಲ್ಲ. ಓಹೋ. 3 ಮುಕ್ಕಾಲುಗಳಿಗೆ ಗಮ್ಮೆ ಇರುವಂತಹ ಜಾಗವನ್ನ ಬಿಡಲೇಬೇಕು. ಒಂದೇ ಕಡೆ ಬಹಳ ಸಮಯ ಕಳೆಯುವ ಹಾಗಿಲ್ಲ. 4 ದಿನ ಉಳಿಯುವ ಅಂತಾದ್ರೆ ಉಳಿಯುವ ಹಾಗೆಯೂ ಇಲ್ಲ. ಹೀಗಿರುವಾಗ ಕಷ್ಟ ನಿನ್ನನ್ನ ಬಿಡ್ತದ? ಆದರೂ ಈ ಮಧುರೆಯ ಯುವರಾಜ ನೀನು, ವಯಸ್ಸಿದ್ದು ಕಾಲ ಬಳಿ ಬಂದು ಬೀಳ್ತದೆ. ಅಷ್ಟಕ್ಕೆ ಅಲ್ಲ, 14 ಲೋಕದವರು ನಿನ್ನ ಕೀರ್ತಿ ಪರಾಕ್ರಮಕ್ಕೆ ಹೆದರಿ ಬಿಟ್ಟಿವೆ. ಬೆದರಿ ಬೆದರಾಲೆ ನೀನೆ ಜಗವೋ ಬೆದರಾಲೆ ನೀನೆ ಜಗವೋ ಜನನಿ ಧಿಕ್ಕಾರಿ ಸೋಣೋ ಜನನಿ ಧಿಕ್ಕಾರಿ ಸೋಣೋ ಒದವ ಎಂದಾನು ಬಿದ್ದನು ಮದಗಾರವಾಯಿತನು ಒದವ 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 ಎಂದಾನು ಬಿದ್ದನು ಮದಗಾರವಾಯಿತನು ನಾರದರೇ, ಕಂಸ ಏನು ಹೇಳಿ ಏನು ಪ್ರಯೋಜನ? ಪ್ರಪಂಚದ ಎಲ್ಲರೂ ನನ್ನನ್ನ ನೋಡಿ ಹೆದರುತ್ತಾರೆ ಎಂದು ಹೇಳಿ ನಾನು ಸಂತೋಷ ಪಡಲೆ? ಹಾಗಲ್ಲದೆ ಹೋದರೆ ನನ್ನವರಿಗೆ ನಾನು ಬೇಡವಾದವನು ಎಂದು ದುಃಖಿಸಲೆ? ಒಂದು ಮಾತಿದೆ, ಏನದು? ಊರಲ್ಲಿ ರಂಗ ಪರ ಊರಲ್ಲಿ ಮಂಗ ಎಂಬ ಹಾಗೆ. ಹೌದು. ಆದರೆ ನಾವಿಲ್ಲಿ ಪರ ಊರಿನಲ್ಲೇ ರಂಗರಾಗಿದ್ದೇವೆ, ನಮ್ಮೂರಿನಲ್ಲಿ ನಾವು ಮಂಗನೆ. ನಮ್ಮವರಿಗೆ ನಾವು ಬೇಡ ಅಂತಾದ ಮೇಲೆ ಯಾವ ಕೀರ್ತಿ ಯಶಸ್ಸುಗಳಿದ್ದು ಏನು ಪ್ರಯೋಜನ ಹೇಳಿ ನಾರದ್ರೆ? ನೋಡುವುದಕ್ಕೆ ಕಷ್ಟದಲ್ಲಿದ್ದ ಹಾಗೆ ಕಾಣ್ತಿದ್ದೀಯ. ಹೌದು. ಉಗ್ರಸೇನ ರುಚಿಮತೆಯರ ಏಕಮಾತ್ರ ಸುಪುತ್ರನಾದಂತಹ ನಾನು 14 ಲೋಕದಲ್ಲಿಯೂ ಮಗನ ಕೀರ್ತಿ ಪಸರಿಸಿದೆ ಅಂತಾದ ಮೇಲೆ ನನ್ನ ತಂದೆ ತಾಯಿಗಳು ಎಷ್ಟು ಹೆಮ್ಮೆ ಪಡಬೇಕಾಗಿತ್ತು. ಪ್ರತಿನಿತ್ಯವೂ ನಾನು ಅವರಿಗೆ ನಮಸ್ಕರಿಸ್ತೇನೆ. ತಂದೆಯವರಲ್ಲಿ ಹೋಗಿ ಅಪ್ಪ ವಂದಿಸಿಕೊಂಡಿದ್ದೇನೆ ಎಂದು ತಲೆಬಾಗಿ ನಿಂತರೆ ನಮ್ಮಪ್ಪ ನನ್ನನ್ನು ಈ ಅಡಗಾಲಿನಿಂದ ಬರೆಯುತ್ತಾನೆ. ಅಮ್ಮ ಎಂದು ಅಮ್ಮನ ಬಳಿ ಹೋಗಿ ನಮಸ್ಕರಿಸಿದರೆ ತಾಯಿಯಾದವಳು ನನ್ನನ್ನು ಬರಸೆಳೆದು ಅಪ್ಪಿಕೊಳ್ಳಬೇಕು ತಾನೆ, ಕಂದ ಎಂದು ಮುದ್ದಾಡಬೇಕು ತಾನೆ. ಯಾವ ತಾಯಿ ತನ್ನ ಮಗನನ್ನ ತಿರಸ್ಕರಿಸ್ತಾಳೆ ಹೇಳಿ? ಆದರೆ ನನ್ನಮ್ಮ ನನ್ನನ್ನ ಧಿಕ್ಕರಿಸ್ತಾಳೆ. ನಾನು ಮಾಡಿದ ಪಾಪವಾದರೂ ಏನು, ನನ್ನ ಕರ್ಮಗಳಾದರೂ ಏನು, ಬಗೆಹರಿಯದಂತಹ ಸಮಸ್ಯೆ ನನ್ನದಾಗಿ ಹೋಗಿದೆ ನಾರದರೆ. ಕಂಸ, ಉತ್ತರವಿಲ್ಲದ ಪ್ರಶ್ನೆಯಾಗಲಿ
ಪರಿಹಾರವಿಲ್ಲದ ಸಮಸ್ಯೆಯಾಗಲಿ ಹಾ. ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಹ್ಮ್. ನಿನ್ನ ಈ ಸಂಕಷ್ಟಕ್ಕೆ ನನ್ನ ಬಳಿ ಸರಿಯಾದ ಮಾರ್ಗ ಉಂಟು. ಏನದು ನಾರದರೆ? ಮದಗೊಂದಿಸಿ ಕೇಳಿನ್ನೊಮ್ಮೆ ಕಾರಣವ ಮಾತೆ ಗೊಂದಿಸಿ ಕೇಳಿನ್ನೊಮ್ಮೆ ಕಾರಣವ ಭುವನಾಥನ ಮನದೊಲ ಭುವನಾಥನ ಮನದೊಲ ನೀ ತಿಳಿಯುವುದು ಲೇಸು ಯಾದವ ನಿಕರವ ನೀ ತಿಳಿಯುವುದು ಲೇಸು ಯಾದವ ನಿಕರವ ಪ್ರೀತಿಯೊಂದಿರಲು ಹೇಳು ಪ್ರೀತಿಯೊಂದಿರಲು ಹೇಳು ಮಾತೆ ಗೊಂದಿಸಿಕೆ ಇನ್ನೊಮ್ಮೆ ಕಾರಣವ ಭುವನಾಥನ ಮನದೊಲವ ಕಂಸ, ನಾರದರೆ? ಒಂದು ವೇಳೆ ನಿನ್ನ ಆಲೋಚನೆಗಳು ತಪ್ಪಾಗಿರಬಹುದು. ಹಾ. ಯಾಕೆ ಹೀಗೆ ಹೇಳುತ್ತಾ ಇದ್ದೇನೆ ನಾನು? ಯಾಕೆ? ಈ ಮಧುರೆಗೆ ಒಡೆಯ ನಿನ್ನಪ್ಪ. ಕಿರೀಟ ಹೊತ್ತ ತಲೆಗೆ ಕಿರಿಕಿರಿ ಇರುವುದು ಸಹಜ. ಹಾ. ಅವನ್ಯಾವುದೋ ಆಲೋಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನೀನು ಹೋಗಿ ನಮಸ್ಕರಿಸಿರಬಹುದು. ಅನ್ಯಮನಸ್ಕನಾದಂತಹ ಅವನು ನಿನ್ನನ್ನು ತಿರಸ್ಕರಿಸಿರಬಹುದು. ಅವಳಿಗೂ ಹಾಗೆ. ಅವಳು ಯಾವುದೋ ಸಮಸ್ಯೆಯಲ್ಲಿರುವಂತಹ ಸಂದರ್ಭದಲ್ಲಿ ನೀನು ಹೋಗಿ ಮಾತನಾಡಿಸಿರಬಹುದು. ಅವಳು ನಿನ್ನನ್ನ ತಿಳಿಯದೆ ಧಿಕ್ಕರಿಸಿರಬಹುದು. ಯಾವುದಕ್ಕೂ ನೀನು ಇನ್ನೊಮ್ಮೆ ನಿನ್ನ ತಂದೆ ತಾಯಿ ಬಳಿ ಹೋಗಿ ಕೇಳು, ಹೀಗೆ ವ್ಯವಹರಿಸುವುದಕ್ಕೆ ಕಾರಣ ಏನು ಎಂಬುದನ್ನು. ನಾರದರೆ, ನನ್ನ ತಂದೆ ತಾಯಿಯರಿಗೆ ನಾನು ಹಿಂದೆ ನಮಸ್ಕರಿಸಿದವನಲ್ಲ ಎಂದು ನನಗೆ ಬುದ್ಧಿ ಬಂತು. ಅಂದಿನಿಂದಲೂ ನಾನು ಅವರಿಗೆ ನಮಸ್ಕರಿಸುತ್ತಲೇ ಬಂದಿದ್ದೇನೆ. ಅವರು ನನ್ನನ್ನು ತಿರಸ್ಕರಿಸುತ್ತಲೇ ಇದ್ದಾರೆ. ಇದು ಪ್ರಯೋಜನವಿಲ್ಲ. ಕಂಸ, ಯಾವುದಕ್ಕೂ ನೀನು ಇನ್ನೊಮ್ಮೆ ನಿನ್ನ ತಂದೆ ತಾಯಿಗಳಲ್ಲಿ ಕೇಳು. ಕೇಳಲಿಲ್ಲ ಅಂತಾದ್ರೆ, ಅವರು ನನ್ನನ್ನು ಧಿಕ್ಕರಿಸಿದ್ರು ಅಂತಾಗ, ಅವರು ನಿನಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡಲಿಲ್ಲ ಅಂತಾದರೆ ನಿನ್ನ ಭಾವ ಬದಲಾಗಬೇಕು. ಮಗನೆನ್ನುವ ರೀತಿಯಲ್ಲಿ ನಡೆದುಕೊಳ್ಳಲೇಬಾರದು. ಶತ್ರುಗಳಂತೆ ಕಾಣಲು ಪ್ರಾರಂಭಿಸು. ನಾರದರೆ, ತಾವೆಂತಹ ಮಾತನಾಡುತ್ತಿದ್ದೀರಿ? ತಂದೆ ತಾಯಿಗಳು ದೇವರಿಗೆ ಸಮಾನ ಎಂಬಂತಹ ಮಾತುಗಳನ್ನ ತಮ್ಮಂತ ಹಿರಿಯವರಿಂದಲೇ ಕಲಿತವನಿದ್ದೇನೆ ನಾನು. ಈಗಾಗಲೇ ಯಾವ ಜನ್ಮದ ಪಾಪದ ಫಲವನ್ನ ನಾನು ಉಣ್ಣುತ್ತಿದ್ದೇನೋ ನನಗೆ ತಿಳಿದಿಲ್ಲ. ತಂದೆ ತಾಯಿಯರ ವಿರೋಧಕ್ಕೆ ಒಳಪಟ್ಟಿದ್ದೇನೆ. ಇನ್ನು ಅವರನ್ನು ಬಂಧಿಸಿದೆ ಅಂತಾದರೆ 7 ಜನ್ಮಕ್ಕೆ ಸಾಕಾಗುವಷ್ಟು ಪಾಪ ನನ್ನ ತರಲಿಕ್ಕಿಲ್ವೇ? ಕಂಸ, ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ. ಮತ್ತೆ ಹೇಗೆ ನಾರದರೆ? ಈ ಮನುಜ ಶರೀರ ಹೇಗೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಹುಟ್ಟುವುದು ಮತ್ತೆ ಸಾಯುವುದು ನಿಶ್ಚಿತ. ಹೌದು. ಈ ನಿನ್ನ ದೇಹಕ್ಕೆ ಅವರ ತಂದೆ ತಾಯಿಗಳ ವಿನಃ ನಿನ್ನ ಆತ್ಮಕ್ಕಲ್ಲವೇ ಅಲ್ಲ. ಇಷ್ಟಕ್ಕೆ ಅಲ್ಲ, ಅವರೇ ನಿನ್ನನ್ನ ದ್ವೇಷಿಸುತ್ತಾರೆ ಅಂತಾದ ಮೇಲೆ ನೀನು ಅವರನ್ನ ಶತ್ರುಗಳಂತೆ ಕಾಣುವುದರಲ್ಲಿ ಯಾವುದೇ ಹಾಗೆ ಏನೂ ತಪ್ಪಿಲ್ಲ. ತಾವಾಡುವ ಮಾತನ್ನ ಕೇಳಿದರೆ ಉದ್ಧಾರ ಆತ್ಮಾನಾತ್ಮಾನಂ, ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು ಎಂಬ ಹಾಗೆ ನೀವು ಸೂಚಿಸಿದಂತೆ ಒಂದು ವೇಳೆ ನಾನು ಅವರನ್ನ ಬಂಧಿಸಿದೆ ಅಂತಾದರೆ ಪ್ರಜೆಗಳು ನನ್ನನ್ನು ಸುಮ್ಮನೆ ಬಿಟ್ಟಾರೋ? ತಂದೆಯವರ ಸೈನಿಕರು ನನ್ನನ್ನು ವಿರೋಧಿಸಲಿಕ್ಕಿಲ್ಲವೇ? ಹಾಗಾದ್ರೆ ಏನು ಮಾಡುವುದು? ಅವರಿಗಿಂತಲೂ ಹೆಚ್ಚು ಬಲಿಷ್ಠರು, ಸಮರ್ಥರು, ವೀರರು ನಿನ್ನ ಬಳಗದಲ್ಲಿದ್ದಾರಲ್ಲವೇ? ಚಾಣೂರ, ಮುಷ್ಟಿಕ, ದೇನು,
ಬೆರಳೆತ್ತಿ ತೋರಿಸಿದ್ದನ್ನು ಶಿರದಲ್ಲಿಟ್ಟು ಮಾಡುವಂತಹ ಅಂತಹ ಸಮರ್ಥರನ್ನು ನೀನು ಒಗ್ಗೂಡಿಸಿ ಸಂಘಟನೆ ಮಾಡಿದೆ ಅಂತಾದರೆ ಈ ಮಧುರೆಗೆ ಸರ್ವಾಧಿಕಾರಿಯಾಗಿ ಮೆರೆಯಬಹುದು. ನಾರದರೆ ಧನ್ಯ. ನಾಧನ್ಯ ಮುನಿಪಾಲ ಮಾರ್ಗದರ್ಶನವೆಂದು ನಾರದರೆ ಧನ್ಯ. ಸಂತೋಷದಿಂದ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಎಂದು ತಿಳಿಯದೆ ತೊಳಲಾಡುತ್ತಿದ್ದ ನನಗೆ ಉತ್ತಮವಾದ ಮಾರ್ಗದರ್ಶನವನ್ನೇ ತಾವು ನೀಡಿಬಿಟ್ಟಿರಿ. ನಿಮ್ಮ ಅಣತಿಯಂತೆ ತಂದೆ ತಾಯಿಯರಲ್ಲಿ ಹೋಗಿ ಕೇಳ್ತೇನೆ, ಒಪ್ಪದೇ ಇದ್ದರೆ ಬಂಧಿಸ್ತೇನೆ, ಮಧುರೆಯ ಅರಸನಾಗುತ್ತೇನೆ. ಆ ಸಂದರ್ಭಕ್ಕೆ ತಾವು ಮತ್ತೆ ಬರಬೇಕು. ಆಗಲಿ ಕಂಸ, ನೀನು ಎತ್ತರಕ್ಕೆ ಏರಬೇಕು, ಮೇಲಕ್ಕೆ ಹೋಗಬೇಕ ಎಂಬುವಂತಹ ಆಸೆ ನನಗೂ ಉಂಟು. ನಾನಿನ್ನು ಬರುತ್ತೇನೆ. ನಾರಾಯಣ. ಜಯ 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 ನಾರಾಯಣ. ನಾರದರ ಅಣತಿಯಂತೆ ನೇರವಾಗಿ ತಂದೆ ತಾಯಿಯರಲ್ಲಿಗೆ ತೆರಳುತ್ತೇನಂತೆ. ನಾರದರ ಮಾತಿನಂತೆ ನೇರವಾಗಿ ತಂದೆ ತಾಯಿಯರಲ್ಲಿಗೆ ಹೋದೆ. ಎಂದಿನಂತೆ ನಮಸ್ಕರಿಸಿದೆ. ತಿರಸ್ಕಾರವೇ ನನ್ನ ಪಾಲಿಗಾದದ್ದು. ಆದರೆ ಇಂದು ಎಂದಿನಂತಲ್ಲ, ನಮ್ಮಪ್ಪನನ್ನ ಎಡಗಾಲಿನಿಂದ ನಾನು ಒದ್ದಿದ್ದೇನೆ, ಅವರನ್ನು ಸೆರೆಗೆ ತಳ್ಳಿದ್ದೇನೆ. ಹಾಗಾದರೆ ಈಗ ಈ ಮಧುರೆಗೆ ಮಧುರ ಮಹೇಂದ್ರ ನಾನು ಈಗ ಈ ಮಧುರೆಗೆ ನಾನು ಯಾರು? ಅರಸ. ಎಂತಹ ಒಳ್ಳೆಯ ಮಾರ್ಗದರ್ಶನವನ್ನ ನಾರದರು ನೀಡಿದರು. ಹಳೆ ಸಚಿವ ಸಂಪುಟವನ್ನ ಕಿತ್ತೊಗೆದಿದ್ದೇನೆ. ಹೊಸ ಸಂಪುಟ ರಚನೆಯಾಗಬೇಕು ತಾನೆ. ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರಸಬಹುದು. ಆ ಕಾರಣಕ್ಕಾಗಿ ಒಂದು ಹಳೆ ತಲೆಯನ್ನಿಟ್ಟುಕೊಂಡಿದ್ದೇನೆ.
ಅದೇ ನಮ್ಮ ತಂದೆಯವರ ಮಂತ್ರಿಗಳಾದಂತಹ ಅಕ್ರೂರರು ಅವರಿಗೆ ವಿಶೇಷ ಸ್ಥಾನವನ್ನ ಕಲ್ಪಿಸಿಕೊಟ್ಟಿದ್ದೇನೆ. ಉಳಿದ ಸ್ಥಾನವನ್ನೆಲ್ಲ ಚಾಣೂರ ಮುಷ್ಟಿಕರಿಗೆ ನೀಡಿದ್ದೇನೆ. ನನ್ನ ಕೀರ್ತಿ ಈ ಮಧುರೆಗೆ ಮಾತ್ರ ಸಾಕೇನು, ಸಾಕಾಗಲಿಕ್ಕಿಲ್ಲ. ಇಡೀ ಪ್ರಪಂಚದ ತುಂಬೆಲ್ಲ ನಾನು ಏನು ಎನ್ನುವುದು ತಿಳಿಯಬೇಕು ಅಂತಾದರೆ ದಾರೆಯ ದಿಗ್ವಿಜಯವನ್ನ ಕೈಗೊಳ್ಳಬೇಕು. ಎಲ್ಲರಲ್ಲಿ ಹೋಗಿ ಸೆಣಸುವುದ? ಎಲ್ಲರನ್ನು ರಣದಲ್ಲಿ ಸೋಲಿಸಿದಂತಹ ಜಗಜ್ಜಟ್ಟಿ ಮಲ್ಲ ಜರಾಸಂಧ ಆತನಲ್ಲಿ ಹೋಗಿ ಸೆಣಸ್ತೇನಂತೆ. ಆತನನ್ನ ಗೆದ್ದೆ ಅಂತಾದ್ರೆ ಈ ಭುವನದಲ್ಲಿ ನನ್ನಂತಹ ವಿಕ್ರಮಿ ಇನ್ನೊಬ್ಬರಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಲ್ಲಿ ಮಲ್ಲ ಯುದ್ಧದಲ್ಲಿ ಮಗಧೇಂದ್ರ ಮೌರ್ಯದ ನಿಶ್ಚಯಿಸಿದ ಕ್ಷಣ ಯಾರಲ್ಲಿ ಸಕಲ ಸೇನೆಯನ್ನು ಕೂಡಿಕೊಂಡು ನೇರವಾಗಿ ಗಿರಿವ್ರಜ ಪಟ್ಟಣದತ್ತ ತೆರಳೋಣವಂತೆ.
ನಮ್ಮ ನಾಡು. ಹೌದಕ್ಕಯ್ಯ. ಅದೇ ಗಿರಿವಧ ನಾಡು. ಹೌದು. ಅಲ್ಲಿಯ ಒಡೆಯನಾದಂತಹ ಹ. ಮಗಧೇಂದ್ರ, ಹೌದು. ಜರಾಸಂಧ, ಮಾಗಧ ಎಂಬುವರೇ ನಮ್ಮ ತಂದೆಯವರು. ಹೌದು. ಆಹಾ, ಅಲ್ಲಿಯ ಪ್ರಜೆಗಳೆಲ್ಲ ಎಷ್ಟೊಂದು ಸುಂದರವಾಗಿದ್ದಾರೆ. ಹೌದಕ್ಕಯ್ಯ. ಯಾಕೆ ಯಾಕೆ? ಅಷ್ಟು ಸುಂದರವಾಗಿ ನೋಡಿಕೊಳ್ಳುತ್ತಾ ಇದ್ದಾರೆ ಪ್ರಜೆಗಳನ್ನೆಲ್ಲ ನಮ್ಮ ತಂದೆಯವರು. ಹೌದು. ಪ್ರಜೆಗಳಿಗೆ ಯಾವ ಕುಂದು ಕೊರತೆಯೂ ಬರದ ಹಾಗೆ ನಮ್ಮ ತಂದೆಯವರು ನೋಡಿಕೊಳ್ಳುತ್ತಾ ಇದ್ದಾರೆ ಅಲ್ವೇ? ಹೌದು. ಹಾಗೆ ಇನ್ನು ಸಾಂಸಾರಿಕವಾಗಿ ಹೇಳುವುದಾದರೆ ನಮ್ಮ ತಂದೆಯವರಿಗೆ ನಾವಿಬ್ಬರು ಹೆಣ್ಣು ಮಕ್ಕಳು. ಹೌದು. ಹಿರಿಯವಳಾದ ನಾನು ಅಸ್ತಿ. ಕಿರಿಯವಳಾದ ನನ್ನ ತಂಗಿ ಪ್ರಾಸ್ತಿ. ನಮಗಿಬ್ಬರಿಗೂ ಕೂಡ ಒಳ್ಳೆ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿಸಿ ಒಳ್ಳೆ ಸಂಸ್ಕಾರವನ್ನ ನಮ್ಮ ತಂದೆಯವರು ನೀಡಿದ್ದಾರೆ. ಅನೇಕ ವಿದ್ಯೆಗಳನ್ನ ಕಲಿಸಿದ್ದಾರೆ. ಶಸ್ತ್ರಾಭ್ಯಾಸವನ್ನ ಕೂಡ ಮಾಡಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ಕಲಿತಂತಹ ವಿದ್ಯೆಯನ್ನ ಪ್ರದರ್ಶಿಸುವುದಕ್ಕಾಗಿ ಒಳ್ಳೆ ಅವಕಾಶವನ್ನ ಅರಸುವುದು ಒಬ್ಬ ಸಾಧಕನ ಲಕ್ಷಣ ಅಲ್ಲವೇ? ಹಾಗೆ ನಮಗೂ ಕೂಡ ನಮ್ಮ ತಂದೆಯವರು ಒಳ್ಳೆ ಸಂಸ್ಕಾರವನ್ನ ನೀಡಿ ಒಳ್ಳೆ ವಿದ್ಯೆಯನ್ನ ಹೇಳಿಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಹೇಗೆ ಇರಬೇಕು, ಹೇಗೆ ನಡೆದುಕೊಳ್ಳಬೇಕು ಎಂಬುದಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಹಾಗೆ ನಮಗೂ ಕೂಡ ಒಂದು ಆಸೆ, ವನವಿಹಾರವನ್ನ ಮಾಡಬೇಕು, ಮೃಗಬೇಟೆಯನ್ನ ಆಡಬೇಕು ಎಂಬ ಆಸೆಯನ್ನ ಹೊತ್ತು ಇದ್ದವರು ನಾವು. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ಚವರವಡೆಯನ್ನ ಒಗ್ಗೂಡಿಸಿಕೊಂಡು ಹೊರಗೆ ತೆರಳುವೆವು. ಅದೆಷ್ಟು ವನವಿಹಾರವನ್ನ ಮಾಡಿದ್ದಾಯ್ತು, ಮೃಗಬೇಟೆಯನ್ನು ಆಡಿದ್ದಾಯ್ತು. ಹಾಗಾಗಿ ಅದೆಷ್ಟು ಮೃಗವೂ ಕೂಡ ನಮ್ಮ ಬೇಟೆಯಲ್ಲಿ ಆಡಿದ್ದು ಆಗಿದೆ. ಹಾಗೆ ಸ್ವಲ್ಪ ಹೊತ್ತು ಅದು ಅಲ್ಲಿ ಒಂದು ಉಪವನ್ನು ತರುತ್ತಾ ಇದೆಯಲ್ಲ, ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮುಂದೆ ಸಾಗೋಣ. ಹಾಗೆ ಆಗಲಿ.
ಕಂಡನು ಕಂಸ ಕಂಡನು ಓಹೋ ಕಂಡನು ಸೌಂದರ್ಯ ನಿಧಿಯನು ಕಂಡನು ಸೌಂದರ್ಯ ನಿಧಿಯ ಕಂಡನು ಸೌಂದರ್ಯ ನಿಧಿಯನು ಕಂಸ ಕಂಡನು ಸುರುಚಿರಾಂಗಿಯಳ ಕಂಡನು ಸುರುಚಿರಾಂಗಿಯಳ ಕಂಡನು ಸುರುಚಿರಾಂಗಿಯಳ ಕಂಡನು ತೋಂದತಗದಿನದಿ ಮೋಹಗೊಂಡನು ಮರೆತು ಕಾಲಗಳ ಮರೆತು ಕಾಲಗಳ ಮೋಹಗೊಂಡನು 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 ಮರೆತು ಕಾಲಗಳ ಮರೆತು ಕಾಲಗಳ ಪುಂಡರೀಕಾಕ್ಷಿ ಕಲ್ಯಾಣಿ ಪುಂಡರೀಕಾಕ್ಷಿ ಪುಂಡರೀಕಾಕ್ಷಿ ಕಲ್ಯಾಣಿ ಪನ್ನಗವೇಣಿ 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 ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯನ್ನು ಕಂಡನು 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 ಪುಂಡರೀಕಾಕ್ಷಿ ಕಲ್ಯಾಣಿ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯನ್ನು ಕಂಡನು ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯ ಪುಂಡರೀಕಾಕ್ಷಿ ಕಲ್ಯಾಣಿ ಪನ್ನಗವೇಣಿ ಕೆಂಡ ಸಂಪಿಗೆ ನಾಸಿಕಾಂಗನ ಮಣಿಯನ್ನು ಕಂಡನು ಕಂಸ ಕಂಡನು ಕಂಸ ಕಂಡನು ಆಹಾ ಓಹೋ ಎಂತಹ ಸೌಂದರ್ಯ ರಾಶಿ ನವಮಂಡಲದಿಂದ ಮಿಂಚಿನ ಗೊಂಚಲೊಂದು ಬಂದು ಬಿತ್ತೆ ಪ್ರಕೃತಿಯ ಸೌಂದರ್ಯವೆಲ್ಲ ಮಿಳಿತವಾಗಿ ಹೆಣ್ಣಿನ ರೂಪವನ್ನ ತಾಳಿದೆ ಯಾವ ಕಡೆಯಿಂದ ವರ್ಣಿಸಲಿ ಇವಳನ್ನ ಆಹಾ ಕಮಲದಂತಹ ಕಣ್ಣುಗಳು ಮೂಗು ಸಂಪಿಗೆ ಹೂವು ತೊಂಡೆ ಹಣ್ಣಿನಂತಹ ತುಟಿಗಳು ಮಾವಿನ ಹಣ್ಣಿನಂತಹ ಕೆನ್ನೆ ಕುಂಭಕುಚ ಸಿಂಹ
ಮಹಾಕಟಿ, ಹಂಸ ನಡೆ, ಇಂದು ದಿಗ್ವಿಜಯಕ್ಕಾಗಿ ಬಂದದ್ದು ಒಳ್ಳೆಯದೇ ಆಯಿತು. ಹಾಗಲ್ಲದೆ ಹೋದರೆ ಇಂತಹ ಪರಮ ಸುಂದರಿಯನ್ನ ನೋಡುವಂತಹ ಅವಕಾಶವನ್ನೇ ನಾನು ತಪ್ಪಿಸಿಕೊಂಡು ಬಿಡ್ತಾ ಇದ್ದೆ. ಹೋಗಿ ಮಾತಾಡಿಸುವುದು ಬೇಡ. ಯಾರಿಗಳು ಎನ್ನುವುದನ್ನ ಮರೆಯಲ್ಲೇ ನಿಂತು ಈಗ ಮಾತಾಡಿಸೇನೋ ಈಗ ಮಾತಾಡಿಸೇನೋ ಸುಮ್ಮನೆ ನಾಗವೇಣಿಯ ಚಲನ ವಲನವೇ ನಾಗವೇಣಿಯ ಚಲನ ವಲನವೇ ಸಾಗಿ ಬಂದಿಯೊಳಗೆ ಕಿವಿಗೆ ಸರಾಗದಿಂದ ಸಾಗಿ ಬಂದಿಯೊಳಗೆ ಕಿವಿಗೆ ಸರಾಗದಿಂದ ಸಾಗಿ ಬಂದಿಯೊಳಗೆ ಕಿವಿಗೆ ಬಂದದ್ದು ಯಾತಕ್ಕಾಗಿರಬಹುದು. ಹೋಗಿ ಮಾತನಾಡಿಸುವುದು ನನ್ನ ಘನತೆಗೆ ತಕ್ಕುದಾದದ್ದಲ್ಲ. ಪರ ರಾಜ್ಯದಲ್ಲಿ ಬಂದು ಒಂಟಿ ಸ್ತ್ರೀಯನ್ನ ಮಾತನಾಡಿಸುವುದು ಅಂದ್ರೆ ಕೌನ್ಸರಿಗೆ ಅದು ಸರಿಯಾದದ್ದಲ್ಲ. ಆ ಕಾರಣಕ್ಕಾಗಿ ಮನೆಯಲ್ಲಿಯೇ ನಿಂತೇನಂತೆ. ಬಂದಂತಹ ಸುಂದರಿ ಯಾರು, ಯಾತಕ್ಕಾಗಿ ಬಂದವಳು, ಎಲ್ಲ ವಿಷಯವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅನಿತರುಳುವನ ಮಧ್ಯ ಸೇನಾ ಅನಿತರುಳುವನ ಮಧ್ಯ ಸೇನಾ ಸಮೂಹಗೊಂಡು ಕಾಮಿದೆ ಧರ್ಮ ಸೇವನೆಗೆ ಇರುವುದರ ಸಂಜನಿಂದೋ ಅದೆಷ್ಟೋ ಬಹಳ ಸಮಯದಿಂದ ವಿಶ್ರಾಂತಿಯನ್ನ ಪಡೆದಿದ್ದಾಯಿತು. ಹಾಗೆ ಮೃಗಬೇಟೆಯನ್ನು ಮಾಡಿದ್ದಾಯಿತು, ವನವಿಹಾರವನ್ನು ಮಾಡಿದ್ದಾಯಿತು, 3 ದಿಕ್ಕನ್ನು ಮುಗಿಸಿದ್ದು ಆಯಿತು. ಇನ್ನು ತಡ ಮಾಡುವ ಹಾಗಿಲ್ಲ. 4ನೇ ದಿಕ್ಕಿನತ್ತ ಮೃಗಬೇಟೆಗಾಗಿ ಹೊರಡುತ್ತೇನೆ. ನೋಡಿದಳು ನವ ಯೌವನಾಂಗನ ನೋಡಿದಳು ನವ ಯೌವನಾಂಗನ ಮೂಡಿದುದು ಪ್ರೇಮಾಂಕುರವು ಮೂಡಿದುದು ಪ್ರೇಮಾಂಕುರವು ಮನ ಮಾಡಿಯೇ ಮೂಡಿದುದು ಪ್ರೇಮಾಂಕುರವು ಮನ ಮಾಡಿಯೇ ಬೆಸಗೊಳ್ಳಲಾತ್ಮ ಗೌರವ ಮುಸುಕಲಭಿಮಾನ ಬೆಸಗೊಳ್ಳಲಾತ್ಮ ಗೌರವ ಮುಸುಕಲಭಿಮಾನ ಕಾಡುತ್ತಿರು ಅಧಿಕಾರ ತಪ್ಪದೆ ಕಾಡುತ್ತಿರ ಅಧಿಕಾರ ದರ್ಪದಿ ಓಡಿದಳು ಐತಂದ ಇವರ್ಯಾರು ಓಡಿದನ ಐತಂದ ಇವರ್ಯಾರು ಆ
ಅಬ್ಬಾ, ಎಂತಹ ಪುರುಷನನ್ನ ನೋಡುತ್ತಾ ಇದ್ದೇನೆ. ಬಾನಿನಲ್ಲಿ ನಕ್ಷತ್ರ ಹೊಳೆದ ಹಾಗೆ ಈತನನ್ನ ನೋಡಿದರೆ ಈತ ಅಷ್ಟೊಂದು ಹೊಳೆಯುತ್ತಾ ಇದ್ದನಲ್ಲ. ಆಹಾ, ಅದೆಷ್ಟು ಸುಂದರ! ಇದುವರೆಗೂ ಇಂತಹ ಸುಂದರ ಪುರುಷನನ್ನ ನೋಡಿಯೇ ಇಲ್ಲ. ಹಾಗಂತ ನಮ್ಮೂರಿನಲ್ಲೂ ಬಹಳಷ್ಟು ಪುರುಷರು ಇದ್ದಾರೆ, ಆದರೆ ಇವನಷ್ಟು ಸುಂದರ ಯಾರನ್ನು ನಾನು ನೋಡಲೇ ಇಲ್ಲ. ನೋಡಿ, ಆತನ ಹಣೆಯನ್ನ ನೋಡಿ, ಬಂಗಾರದ ಮಣೆಯೇ ಇದ್ದ ಹಾಗಿದೆ. ಆತನ ಮೈಕಟ್ಟು, ಆತನ ಎತ್ತರದ ನಿಲುವನ್ನ ನೋಡಿದರೆ ಆಹಾ ಆಹಾ, ಎಂತಹ ಸುಂದರ ಪುರುಷ! ನೋಡಿ ನೋಡಿ, ಆತನ ಮುಖದಲ್ಲಿರುವಂತಹ ಮೀಸೆ, ನಮ್ಮಪ್ಪನಿಗೂ ಮೀಸೆ ಉಂಟು, ಆದರೆ ಮುಖದಲ್ಲಿ ಕಾಣುವುದು ಮೀಸೆ ಮಾತ್ರ. ಆದರೆ ಈತನನ್ನ ನೋಡಿದರೆ ಆ ಮುಖಕ್ಕೆ ಆತನ ಮೀಸೆ ಒಂದು ಸುಂದರ. ಅಬ್ಬಾ, ಯಾರಿರಬಹುದು? ಇದುವರೆಗೂ ನಾನು ಈತನನ್ನ ನಮ್ಮೂರಿನಲ್ಲಿ ನೋಡಿದ್ದೇ ಇಲ್ಲ. ಯಾರಿರಬಹುದು? ಹೋಗಿ ಈತನಲ್ಲೇ ಕೇಳಿಯೇ ಬಿಡುತ್ತೇನೆ. ಇಲ್ಲ, ನಾನ್ಯಾರು? ಮಗಧೇಂದ್ರ ಕುಮಾರಿ, ರಾಜಕುಮಾರಿ, ಇಲ್ಲಿಯ ರಾಜಕುಮಾರಿ, ನಾನಾಗಿ ಕೇಳುವುದು ಅವನಲ್ಲಿ? ಆಹಾ, ತಪ್ಪಾಗಿ ಭಾವಿಸುತ್ತಾರೆ ಜನರು. ಇಲ್ಲ ಇಲ್ಲ, ನಾನು ಹೋಗುವುದಿಲ್ಲ. ಆದರೆ ಆತ ಯಾರು ಎಂಬುದು ನನಗೆ ತಿಳಿಯಬೇಕಲ್ಲ. ಏನು ಮಾಡುವುದು? ತಪ್ಪೇನಿಲ್ಲ, ನಾನು ಹೋಗಿಯೇ ಮಾತನಾಡಿಸುತ್ತೇನೆ. ಪರಪುರುಷನ ಊರಿಗೆ ಬಂದಿದ್ದಾನೆ ಅಂತಾದರೆ ಆತ ಯಾರು, ಯಾವ ಕಾರಣಕ್ಕಾಗಿ ಬಂದಿದ್ದಾನೆ ಎಂದು ಕೇಳುವುದರಲ್ಲಿ ತಪ್ಪಿಲ್ವಲ್ಲ. ಹಾಗಾಗಿ ಆತನಲ್ಲಿಯೇ ಹೋಗಿ ಕೇಳುತ್ತೇನೆ. ಅಯ್ಯ ರೂಢಿಪತಿ, ಯಾಕೆಂದರೆ ನಿನ್ನ ಓಜಸ್ಸು ತೇಜಸ್ಸನ್ನ ನೋಡಿದರೆ ಹಾಗೆ ನನಗೆ ತೋರುತ್ತಾ ಇದ್ದೀಯ. ನೀನು ಹಾಕಿರುವಂತಹ ಆಭರಣವನ್ನ ನೋಡಿದರೆ ನೀನೊಬ್ಬ ಅರಸನಾಗಿರಬಹುದು ಎಂದು ನಾನು ಅನಿಸಿಕೊಳ್ಳುತ್ತಾ ಇದ್ದೇನೆ. ಯಾಕೆ ಎಂದರೆ ಇದುವರೆಗೂ ಈ ಊರಿನಲ್ಲಿ ನಿನ್ನನ್ನು ನಾನು ನೋಡಿದ್ದೇ ಇಲ್ಲ. ಹಾಗಾಗಿ ದಾರಿ ಏನಾದರೂ ತಪ್ಪಿ ನಮ್ಮ ಊರ ಕಡೆ ಬಂದಿದ್ಯಾ ಎಂಬುದಾಗಿ ನಾನು ಕೇಳುವುದು. ಹಾಗಾಗಿ ಯಾರು ನೀನು, ಯಾತಕ್ಕಾಗಿ ಬಂದವನು, ನಿನ್ನ ಪರಿಚಯವನ್ನ ಹೇಳುತ್ತೀಯಾ?
ಮಧುರೆ ಗೊಡೆಯ ಮಧುರೆ ಗೊಡೆಯ ಮಧುರೆ ಗೊಡೆಯ ಕಂಸನಾಗಿ ಧಾಡೆಗೈದು 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 ಮಗಧಂದ್ರಪ್ಪನ ಗೆಲುವು ಬಂದಿದೆ ಧಾಡೆಗೈದು ಧಾಡೆಗೈದು ಮಗಧಂದ್ರಪ್ಪನ ಗೆಲುವು ಬಂದಿದೆ ನಮ್ಮನ ಗೆಲುವು ಬಂದಿದೆ ರಪ್ಪನ ಗೆಲುವು ಬಂದಿದೆ ಕೇಳುತ್ತಿರುವ ಮಧುರೆ ಗೊಡೆಯ ಕಂಸನಾಗಿ ಧಾಳಿಗೈದು ಮಗದೊಡಪನ ಗೆಲುವು ಬಂದಿದೆ ಧಾಳಿಗೈದು ಮಗದೊಡಪನ ಗೆಲುವು ಬಂದಿದೆ ನಮ್ಮನ ಗೆಲುವು ಬಂದಿದೆ ಧಾಳಿಗೈದು ಮಗದೊಡಪನ ಗೆಲುವು ಬಂದಿದೆ ಬಾಲೇಂದ್ರಪ್ಪನ ಭುವನಿಯಂತೆ ಕಾವ್ಯ ಶಬರರು ಬಾಲೇಂದ್ರಪ್ಪನ ಭುವನಿಯಂತೆ ಕಾವ್ಯ ಶಬರರ ಶಬರರ ಜಾಲ ಸಹಿತ ಶಬರರ ಜಾಲ ಸಹಿತ ಶಬರರ ಜಾಲ ಸಹಿತ ಸಮರ ಏಕೆ ಸಮರ ಪರಿಸರ ಏಕೆ ಸಮರ ಪರಿಸರ ಬಾಲೇಂದ್ರಪ್ಪನ ಭುವನಿಯಂತೆ ಕಾವ್ಯ ಶಬರರ ಬಾಲೇಂದ್ರಪ್ಪನ ಭುವನಿಯಂತೆ ಕಾವ್ಯ ಶಬರರ ಜಾಲ ಸಹಿತ ಇರುವುದು ಏಕೆ ಸಮರ ಪರಿಸರ ಶಬರರ ಜಾಲ ಸಹಿತ ಇರುವೆ ಏಕೆ ಸಮರ ಪರಿಸರ ಏಕೆ ಸಮರ ಪರಿಸರ
ಓ ಚದುರೆ, ಹಾ ನಾನೇ ಕೇಳಿರೋದು. ಯಾರು ನೀನು, ಯಾತಕ್ಕಾಗಿ ಬಂದವನು ಎಂಬುದನ್ನ ನನಗೆ ಹೇಳು ಎಂಬುದಾಗಿ. ಕಂಡಾಕ್ಷಣದಲ್ಲಿ ನಿನ್ನನ್ನು ಚದುರೆ ಅಂತ ಕರೆದಿದ್ದೇನೆ. ಕಾರಣವೇನು? ಚತುರ ಎಂದರೆ ಚತುರಮತಿ ಉಳ್ಳವಳು. ನನ್ನನ್ನ ಕಂಡಾಕ್ಷಣದಲ್ಲಿ ನಾನು ಅವರ ಅರಸ ಕುಮಾರ ಎನ್ನುವುದು ನಿನಗೆ ತಿಳಿದು ಹೋಯಿತು ತಾನೆ. ಹಾಗಾಗಿ ನೀನು ಬಲು ಜಾಣೆ. ಏನೇ ಮಧುರ ಹೆಸರನ್ನ ಕೇಳಿದ್ದೀಯೇನೆ? ಕೇಳಿದ್ದೇನೆ. ಕೇಳಿದ್ದೀಯ? ಅಲ್ಲಿನ ಅರಸ ಯಾರು? ಉಗ್ರಸೇನ. ಮುಚ್ಚವಾಯಿತು. ಯಾಕೆ ಮುಚ್ಚಬೇಕು? ನೀನು ಉಗ್ರಸೇನನ ಕಾಲ ಮುಗಿದು ಹೋಯಿತು. ಹಾಗೆ ಹೇಳ. ಪ್ರಸ್ತುತ ಅರಸ ಯಾರು? ಯಾರು? ಕಂಸ ಎಂಬ ಹಾಗಂತೆ. ಬಹಳ ಪರಾಕ್ರಮಿಯಂತೆ, ತುಂಬಾ ಚಂದ ಇದ್ದಾನಂತೆ. ಆ ಕಂಸನನ್ನ ನೋಡಿದ್ದೇನೆ. ಇಲ್ಲ, ನಾನೇ ಆ ಕಂಸ. ಕಂಸನ? ಮಧುರೆಯ ಅರಸ ಕಂಸ. ಇಲ್ಲಿಗೆ ನಕ್ಕುತ್ತೆ ಅದಕ್ಕೆ. ಕಂಸ ಅದೊಂದು ಹೆಸರ? ನಮ್ಮಲ್ಲಿ ಕಂಸ ಅಂತ ಯಾರಿಗೆ ಹೇಳ್ತೇವೆ ಗೊತ್ತಾ? ಯಾರಿಗೆ? ಈಗ ಫುಲ್ ನಾವು ಊಟ ಮಾಡಿರ್ತೇವಲ್ಲ, ಎಲ್ಲರೂ ಜನರೆಲ್ಲ ಸೇರಿ ಊಟ ಮಾಡ್ತಾರಲ್ಲ, ಆವಾಗ ಜಾಸ್ತಿ ಹೆಚ್ಚಾಗಿರ್ತದಲ್ಲ, ಆತನೇ ಒಬ್ಬನೇ ಬಂದು ತಿಂತಾನೆ ನೋಡಿ, ಆತನಿಗೆ ನಾವು ಕಂಸ ಎಂಬುದಾಗಿ ಕರಿತೇವೆ. ಈಗ ಕಂಸನ ಅಂತ ಕೇಳಿದ್ದು ನಾನು. ಈಗ ನಿನ್ನ ಸಮಯ. ಆಮೇಲೆ ನನ್ನ ಸಮಯ ಬರಬಹುದು, ನೋಡೋಣ. ನಿನ್ನ ಸಮಯ ಬರಬಹುದು, ಆದರೆ ನನ್ನ ಸಮಯ ಅರಸ ಕಂಸ ನಾನು. ನೀನು ತಿಳಿದುಕೊಂಡಂತಹ ಕಂಸ ಅಲ್ಲ, ವಿಕ್ರಮಿ ಪರಾಕ್ರಮಿ ಅರಸ ಕಂಸ. ಅರಸ ಕಂಸ ಅದು ಹೇಗೋ? ದರೆಯ ದಿಗ್ವಿಜಯದ ಅಭಿಲಾಷೆಯನ್ನು ಹೊತ್ತು ಬಂದವ. ಗಿರಿವ್ರಜ ಪಟ್ಟಣದ ಒಡೆಯ ಜರಾಸಂಧ ಮಾಗಧನಲ್ಲಿ ಸೆಣಸುವುದಕ್ಕಾಗಿ ಬಂದವ. ಓಹೋ, ಆತನನ್ನ ರಣದಲ್ಲಿ ಗೆದ್ದೆ ಅಂತಾದ್ರೆ, ಮೀರುವವರು ಈ ಪ್ರಪಂಚದಲ್ಲಿ ಯಾರು ಇರುವುದಿಲ್ಲ ಎನ್ನುವ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನೀನು ಯಾರೇ? ನನ್ನ ಪರಿಚಯ. ನನ್ನ ಪರಿಚಯ ಬೇಕಲ್ವಾ? ಹೇಳ್ತೇನೆ ಕೇಳು. ವನ ವಿಹಾರದೆಂದು ಬಂದು ಮಗಧ ಭೂಪನು ವನ ವಿಹಾರ ವನ ವಿಹಾರ ಜನಗಯನಾಗೆ ಅಸ್ತಿ ಎಂದು ಕರೆವರೆನ್ನನು. ಜನಗಯನಾಗೆ ಅಸ್ತಿ ಎಂದು ಕರೆವರೆನ್ನನು. ವನ ವಿಹಾರ ವನ ವಿಹಾರ ವನ ವಿಹಾರ ಎಂದು ಬಂದೆ ಮಗಧ ಭೂಪನು. ಮಗಧ ಭೂಪನು ಜನಗಯನಾಗೆ ಅಸ್ತಿ ಎಂದು ಜನಗಯನಾಗೆ ಅಸ್ತಿ ಎಂದು ಕರೆವರನ್ನನು. ವನ ವಿಹಾರಕ್ಕೆಂದು ಬಂದೆ ಮಗಧ ಭೂಪನು. ಜನಗಯನಾಗೆ ಅಸ್ತಿ ಎಂದು ಕರೆವರೆನ್ನನು. ಜನಗಯನಾಗೆ ಅಸ್ತಿ ಎಂದು ಕರೆವರೆನ್ನನು.
ಬೇಡ ದಣಿಯ ಬೇಡ ದಣಿಯ ಬೇಡ ತೆರಳು 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 ಹೊರಗೆ ಸಾರಿ ಬೇಡುವೆ ದಣಿಯ ಬೇಡ ದಣಿಯ ಬೇಡ ಬೇಡ ತೆರಳು ನೀ ತೆರಳು 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 ಹೊರಗೆ ಸಾರಿ ಬೇಡುವೆ ನಿನಗೆ ಸಾರಿ ಬೇಡುವೆ ಸಾರಿ ಬೇಡುವೆ ರಣಗೆ ಕಾರಣಗಳೇನು ಗೆಲುವು ಸುಲಭವೇ ನಿನಗೆ ಗೆಲುವು ಸುಲಭವೇ ದಣಿಯ ಬೇಡ ದಣಿಯ ಬೇಡ ದಣಿಯ ಬೇಡ ದಣಿಯ ಬೇಡ ತೆರಳು ತೆರಳು ಹೊರಗೆ ತೆರಳು ತೆರಳು ಹೊರಗೆ ತೆರಳು ಹೊರಗೆ ಸಾರಿ ಹೇಳುವೆ ನಿನಗೆ ಸಾರಿ ಹೇಳುವೆ
ಯಾವುದು ಗೊತ್ತಾ? ಗಿರಿವ್ರಜ ಪಟ್ಟಣ. ಹಾ, ಅಲ್ಲಿಯ ಮಗಧೇಂದ್ರ ಕುಮಾರಿ ಅಸ್ಥಿ ಎಂಬುದಾಗಿ ನನ್ನನ್ನು ಕರೆಯುತ್ತಾರೆ. ಓಹೋ, ಜರಾಸಂಧನ ಮಗಳು. ಹೌದು. ಆ, ನನ್ನ ಹೆಸರು ಅಸ್ಥಿ. ಓಹೋ, ಗೊತ್ತಾಯ್ತಾ? ನನ್ನ ತಂಗಿ ಪ್ರಾಸ್ತಿ. ಓಹೋ, ತಂಗಿ ಬೇರೆ ಇದ್ದಾಳೆ. ಹೌದು. ನಾವಿಬ್ಬರು ವನವಿಹಾರವನ್ನು ಮಾಡಬೇಕು, ಮೃಗಬೇಟೆಯನ್ನಾಡಬೇಕು ಎಂಬ ಕಾರಣಕ್ಕಾಗಿ ಬಂದವರಿದ್ದೇವೆ. ಬಹುತೇಕ 3 ದಿಕ್ಕಿನತ್ತಲೂ ಮೃಗಬೇಟೆಯಾಡಿದ್ದಾಯ್ತು, ವನವಿಹಾರವನ್ನ ಮಾಡಿದ್ದು ಆಯ್ತು. ಹಾಗೆ 4ನೇ ದಿಕ್ಕಿನತ್ತ ಹೀಗೆ ಬರುವಾಗ ನೀನು ಕಂಡಿದ್ದು, ನಮ್ಮನ್ನ ನೋಡಿದ್ದು. ಏನಂದ್ರೆ ನೀನು ನನ್ನ ತಂದೆಯಲ್ಲಿ ಯುದ್ಧವನ್ನ ಮಾಡಿ ಗೆಲ್ಲಬೇಕು ಎಂಬ ಕಾರಣಕ್ಕಾಗಿ ಬಂದವನು ಎಂಬುದಾಗಿ ಹೇಳ್ತಾ ಇದೆಯಲ್ಲ. ನಮ್ಮ ತಂದೆಯವರಲ್ಲಿ ಹೋಗಬೇಕು ಅಂತಾದ್ರೆ ನಮ್ಮನ್ನ ದಾಟಿ ಹೋಗಬೇಕಲ್ವಾ? ನಾನಿದ್ದೇನೆ, ನಿನ್ನ ಜೊತೆಗೆ ಮೊದಲು ಯುದ್ಧ ಮಾಡ್ತೇನೆ. ನನ್ನ ಜೊತೆ ಮಾಡಿಯೇ ನೀನು ಮುಂದೆ ಹೋಗಬೇಕು. ನಮ್ಮ ತಂದೆಯವರಲ್ಲಿ ನಿನ್ನ ಯುದ್ಧ. ನಾನು ಅಷ್ಟೇ, ನಾನೊಬ್ಬಳೇ ಬಂದಿಲ್ಲ, ನನ್ನ ತಂಗಿಯೂ ಕೂಡ ಇಲ್ಲಿ ಬಂದಿದ್ದಾಳೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಸುಮ್ಮನೆ ಈ ಯುದ್ಧದ ಹಂಬಲವನ್ನು ಬಿಟ್ಟು ಹೊರಡು. ಮೊದಲು ಹಿಂದಕ್ಕೆ ತೆರಳುವ ಮಾತೇ ಇಲ್ಲ. ಯಾಕೆ ನನ್ನಲ್ಲಿ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವುದಾ? ಯಾಕೆ ನಾನೊಬ್ಬನೇ ಬಂದಿದ್ದಲ್ಲ ಎಂಬುದಾಗಿ ಈಗಾಗಲೇ ಹೇಳುತ್ತೇನೆ. ತಂಗಿ ಪ್ರಾಸ್ತಿಯನ್ನ ಕರೆಯುತ್ತೇನೆ. ತಂಗಿ ಪ್ರಾಸ್ತಿ, ಅದು ಅಲ್ಲಿ ಯಾರು ಅಂತ ಗೊತ್ತಾ? ಮಧುರ ಮಹೇಂದ್ರನಂತೆ. ಹೆಸರು ಕಂಸ ಅಂತ. ಇಲ್ಲಿಗೆ ಬಂದಿದ್ದ ನಮ್ಮ ತಂದೆಯವರಲ್ಲಿ ಯುದ್ಧ ಮಾಡುವುದಕ್ಕೆ ಬಂದವನು. ನಮ್ಮ ತಂದೆಯವರಲ್ಲಿ ಹೋಗು ಯುದ್ಧ ಮಾಡಬೇಕು ಎಂಬುದಾಗಿ ನನ್ನಲ್ಲಿ ವಾದ. ಈತನನ್ನ ಮಣಿಸುವುದಕ್ಕೆ ನಮ್ಮ ತಂದೆಯವರಕ್ಕೆ ಸಾಕು. ಮತ್ತೆ ಅಕ್ಕಯ್ಯ ನಿಲ್ಲು, ಒಮ್ಮೆ ಮಾತನಾಡಿಸೇ ಬಿಡುತ್ತದಂತೆ. ಶೂರ
ಬಲಿಯ ಪೂರ ತೋರುವೆ ವೀರನಾರಿ ವೀರನಾರಿ ಎಂಬ ಬಲಿಯ ಪೂರ ತೋರುವೆ ಪರಿಯ ಪೂರ ತೋರುವೆ ವೀರನಾರಿಯಂಬ ಬಲಿಯ ಪೂರ ತೋರುವೆ ವೀರನಾರಿಯಂಬ ಬಲಿಯ ಪೂರ ತೋರುವೆ ವೀರನಾರಿಯಂಬ ಬಲಿಯ ಪೂರ ತೋರುವೆ ದಿಗ್ವಿಜಯಕ್ಕಾಗಿ ಬಂದವನು ನೀನು. ಹೌದು. ನಮ್ಮ ತಂದೆಯವರಾದ ಮಾತದಲ್ಲಿ ತುಡುಕುವುದಕ್ಕೂ ಮುಂದಾಗಿದ್ದೀಯ. ಕೇವಲ ತಲೆಗಟ್ಟಿ ಇದ್ದ ಮಾತಕ್ಕೆ ಬಂಡೆ ಕಲ್ಲಿಗೆ ಚುಚ್ಚುವ ಸಾಹಸ ಬೇಡ. ನಿನ್ನಂತ ಅದೆಷ್ಟು ಅರಸ ಮಕ್ಕಳು ನಮ್ಮ ತಂದೆಯವರೊಡನೆ ಹೋರಾಡಿ ಸೋತು ಸುಣ್ಣವಾಗಿ ನಮ್ಮ ಗೃಹ ಬಂಧನದಲ್ಲಿ ಇದ್ದಾರೆ. ನಿನಗೆ ಅಂತಹ ವಿಚಾರವೇನಾದರೂ ಇದ್ದರೆ ಅದನ್ನ ಬಿಟ್ಟು ಹಿಂದಕ್ಕೆ ತೆರಳಿದರೆ ಒಳ್ಳೆಯದು. ಇಲ್ಲವಾದರೆ ನಿನಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕಾದಿತ್ತು. ಎಚ್ಚರವಿರಲಿ. ಬಳುಕುವ ಬಳ್ಳಿಯರು ಕೋಮಲೆಯರು ನನ್ನ ಜೊತೆ ಯುದ್ಧವನ್ನು ಮಾಡುವುದು. ಕೋಮಲೆಯರೇ ನಿನ್ನ ಜೊತೆ ಯುದ್ಧ ಮಾಡುವುದು ಅಲ್ಲ, ನಿಮ್ಮನ್ನ ನೋಡಿದರೆ ಒಂದು ಅನುಮಾನ ನನಗೆ. ಅನುಮಾನನ? ಕೋಮಲೆ ಎಂಬುದರಲ್ಲಿ ಎಲ್ಲಿ ಪೆಟ್ಟು ಕೊಡುವುದು ಅಂತಲೇ ತಿಳಿಯುತ್ತಾ ಇದೆ. ಇಷ್ಟು ದೊಡ್ಡ ದೇಹಕ್ಕೆ ಎಲ್ಲಿ ಬೇಕಾದ್ರೂ ಪೆಟ್ಟು ಕೊಡಬಹುದು. ಎಲ್ಲರಿಗೂ ಪೆಟ್ಟು ಕೊಟ್ಟು ಹಾಗಲ್ವಲ್ಲ ನಿಮಗೆ ಕೊಡುವುದು.
ಹಾಗೆ ತಗೊಳ್ಳೋಲ್ಲ ನಾವು. ಪೆಟ್ಟು ತಿನ್ನುವಾಗ ಸುಮ್ಮನಿದ್ದು ಆಮೇಲೆ ಅಲ್ಲಿ ಯಾಕೆ ಹೊಡೆದೆ ಇಲ್ಲಿ ಯಾಕೆ ಹೊಡೆದೆ ಎಂದು ಹೊಸ ಪ್ರಸಂಗವನ್ನ ಬರೆಯಬಾರದು ತಾನೆ. ಹೊಸ ಪ್ರಸಂಗ ಬರೀಲಿಕ್ಕೆ ಈಗ ಸಮಯವಿಲ್ಲ. ಆ ಕಾರಣಕ್ಕೆ ಸ್ವಲ್ಪ ಹಿಂಜರಿಕೆ ಅಷ್ಟೇ. ಯಾಕೆ? ಅಯ್ಯ, ಹೆಣ್ಣು ಮಕ್ಕಳೆಂದು ಕಡೆಗಣಿಸಿ ಮಾತನಾಡಬೇಡ. ನಮ್ಮಪ್ಪನಿಗೆ ನಾವಿಬ್ಬರು ಗಂಡು ಮಕ್ಕಳು ಇದ್ದ ಹಾಗೆ. ಓಹೋ. ಅಂತಹ ಶಕ್ತಿ ಸಾಮರ್ಥ್ಯವನ್ನ ಉಳ್ಳವರು. ನಾವು ಏನಿದ್ದರೂ ಗಂಡು ಹುಲಿಗಳ ಜೊತೆ ಯುದ್ಧ ಮಾಡುವವರು. ಸಾಮಾನ್ಯ ಹೆಣ್ಣು ಮಕ್ಕಳಲ್ಲಿ ಯುದ್ಧ ಮಾಡುವುದು ಏನೇ ನಮಗೆ. ಛೆ. ಯಾಕೆ? ಹೆಣ್ಣು ಮಕ್ಕಳು ಎಂದರೆ ಛೇ. ಹಾ, ಅಕ್ಕಯ್ಯ, ಹೆದರಿರುವ ಹಾಗೆ ಕಾಣ್ತಾ ಇದ್ದಾನಲ್ಲ. ಆತನ ಘನತೆ ಗೌರವ ಎಲ್ಲ ಈಗ ನೆನಪಿಗೆ ಬರುತ್ತಾ ಇದೆ. ಕೋಮಲೆ ಎಂಬುದಾಗಿ ಕರೆದ, ಈಗ ಹೆದರಿ ಹೋದ. ಹೌದಾ? ಹೆದರಿ ಹೋದ. ಯಾರು ಹೇಗೆ ಎನ್ನುವುದು ರಣಕ್ಷೇತ್ರದಲ್ಲೇ ನಿರ್ಧಾರವಾಗಿ ಹೋಗಲಿ. ನಿಮಗೆ ಇಷ್ಟು ಸೊಕ್ಕಿರಬೇಕಾದರೆ ಇನ್ನು ಪುರುಷ ಸಿಂಹ ನಾನು. ನನಗೆಷ್ಟಿರಬೇಡ, ಸಿದ್ಧರಾಗಿ ಯುದ್ಧಕ್ಕೆ. ನಾರಿಮಣಿ ನಿನ್ನೊಳ ಕಾದುವನೆ ಲೇಸಾಯ್ತು. ತೋರು ನಿನ್ನ ಅಧಡುತರ ಬರುತ್ತ ಶರವು ಸೌಂದರ್ಯರಾಗ. ಏನಂದ್ರೆ ಸುರರೇ ಬಂದರೂ ನೀವು ಹೆದರುವವರಲ್ಲ. ಈಗಲೂ ಅಲ್ಲ. ಈಗೇನಾಯ್ತ್ರೆ? ಮಾತನಾಡ್ತಾರೆ ಸರಿಯಾಗಿ ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿಕೊಳ್ಳಬೇಕು ಎಂಬ ಕಾರಣಕ್ಕೆ ಕೈ ಹಿಡಿದದ್ದು. ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾನೆ ಅಂತ ಅನಿಸ್ತಾ ಇದೆ. ನಿನಗೆ ಕಲೆ ಕೋಣೆಗೆ ನೂಕುತ್ತಾರೆ. ಮದುವೆ ಆದ ಮೇಲೆ ಕತ್ತಲೆ ಕೂಡೆಗೆ ತಾನೇ ಹಾಕಬೇಕು. ಚಿ 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 ಚಿ. ಕತ್ತಲೆ ಕೋಣೆ ಎಂದರೆ ಕಾರಾಗೃಹ. ಕಾರಾಗೃಹಕ್ಕೆ ನೂಕುತ್ತಾರೆ. ಹಾಗೆ ಮಂಗಳಾರತಿ ಅಂತಾರೆ. ಮದುವೆ ಕಾರ್ಯಗಳೆಲ್ಲ ಮುಗಿದ ಮೇಲೆ ಅದೇ ಕತ್ತಲೆ ಕೋಣೆಗೆ ಹಾಕ್ತಾರೋ ಕಾರಾಗೃಹಕ್ಕೆ ಹಾಕ್ತಾರೋ ನಿಮ್ಮ ಜೊತೆ ಹಾಕಿದ್ರೆ ಸಾಕು. ಆಮೇಲೆ ಎತ್ತುವುದು ಮಂಗಳಾರತಿಯನ್ನೇ ತಾನೇ. ಕಾರಾಗೃಹಕ್ಕೆ ನಾವು ಬರೋದಾ? ಮಾನ ಮರ್ಯಾದೆ ನಿಮ್ಮನ್ನ ಸರಿ ಹೇಳಿದಂತೆ ಆಯ್ತು. ಇನ್ನು ನೇರವಾಗಿ ನಿಮ್ಮ ತಂದೆ ಎತ್ತ ತೆರಳುತ್ತೇನಂತೆ. ನಡೆ. ತಂದೆಯವರಲ್ಲಿ ಅನಿಸ್ತೇವೆ. ಓಂ ನಮೋ ಶಂಭೋ ಶಂಕರ. ಗಿರಿವರಜ ಪಟ್ಟಣವಿದು. ಇಲ್ಲಿನ ಅಧಿಕಾರಿ ಸರ್ವಾಧಿಕಾರಿ ಮಗಧ ಭೂಪತಿ ಎಂದರೆ ನಾನೇ. ಸ್ವಾಮಿ, ಈ ಪ್ರಪಂಚದಲ್ಲಿ ಬಹಳಷ್ಟು ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಒಂದು ಹಿನ್ನೆಲೆ ಎನ್ನುವುದಿರುತ್ತದಂತೆ, ಕುಲ ಪರಂಪರೆ ಎನ್ನುವುದು ಇರುತ್ತದಂತೆ. ಆದರೆ ಈ ಮಾಗಧನಿಗೆ ಅದ್ಯಾವುದೂ ಇಲ್ಲ. ಹಿಂದೆ ಈ ಗಿರಿವರಜ ಪಟ್ಟಣದ ಮಹಾರಾಜರು ವಿವಾಹವಾಗಿ ಅದೆಷ್ಟೋ ಕಾಲ ಕಳೆದರೂ ಕೂಡ ಸಂತಾನ ಪ್ರಾಪ್ತಿ ಇಲ್ಲದೆ ಮಕ್ಕಳ ಭಾಗ್ಯವನ್ನೇ ಕಾಣದೆ ಖಿನ್ನತೆಗೆ ಒಳಗಾಗಿದ್ದರಂತೆ. ಅಷ್ಟೇ ಅಲ್ಲ, ವೈರಾಗ್ಯವನ್ನ ತಡೆದು ಇನ್ನೇನು ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಳ್ಳಬೇಕು ಎನ್ನುವ ಕಾಲಕ್ಕೆ ಚಂಡ ಕೌಶಿಕ ಮುನಿಗಳು ಬಂದು ಒಂದು ಚ್ಯೂತ ಫಲವನ್ನ ನೀಡಿದರಂತೆ. ಈ ಫಲವನ್ನ ಹೋಗಿ ಮಹಾರಾಣಿಯರಿಗೆ ನೀಡು, ನಿನಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುವ ಹಾಗೆ. ಆ ಫಲವನ್ನ ಮಹಾರಾಣಿಯರಿಗೆ ಹೋಗಿ ನೀಡಿದರೆ ಆ ಮಹಾರಾಣಿಯರು ಇದು ನಮ್ಮ ಕುಲಕ್ಕೆ ಕಂಟಕ ಎನ್ನುವ ಹಾಗೆ ವಿಚಾರ ಮಾಡಿ ಅದನ್ನ ಕಾಡಿನ ಕೊಂದರದಲ್ಲಿ ಎಸೆದು ಬಿಟ್ಟರಂತೆ. ಹಾಗೆ ಎಸೆದಾಗ ಆ ಚ್ಯೂತ ಫಲವು ಇಬ್ಬಾಗವಾಗಿ ಹೋಯಿತು. ಅಲ್ಲೇ ತಿರುಗಾಡುತ್ತಿದ್ದಂತಹ ಜರೆ ಎನ್ನುವ ರಕ್ಕಸಿಯು ಆ ಚ್ಯೂತ ಫಲವನ್ನ ಸಂಧಿಸಿದ ಪರಿಣಾಮವಾಗಿ ನನ್ನ ಉದ್ಭವವಾದದ್ದು. ಈ ಪ್ರಪಂಚ ಮುಖಕ್ಕೆ ನಾನು ತೋರಿಸಿಕೊಂಡಿದ್ದು ನನ್ನ ಜನ್ಮವೇ ಆಕಸ್ಮಿಕ ಎಂದರೆ ತಪ್ಪಾಗಲಿಕ್ಕಿಲ್ಲ. ಜರೆಯಿಂದ ಸಂಧಿಸಲ್ಪಟ್ಟ ಕಾರಣ
ನನ್ನನ್ನ ಜರಾಸಂಧ ಎನ್ನುವುದಾಗಿ ಕರೆದರು. ಈ ಜರಾಸಂಧನ ಪರಾಕ್ರಮಕ್ಕೇನು ಕೊರತೆ ಇಲ್ಲ. ನನ್ನ ಸ್ವಸಾಮರ್ಥ್ಯದಿಂದ ಅದೆಷ್ಟೋ ಸಾಧನೆಯನ್ನ ಗೈದವನಿದ್ದೇನೆ ನಾನು. ಅಷ್ಟೇ ಯಾಕೆ, ನನ್ನ ಆರಾಧ್ಯ ದೈವವಾದಂತಹ ಪರಮೇಶ್ವರನಲ್ಲಿ ಘೋರವಾದಂತಹ ತಪಸ್ಸನ್ನಾಚರಿಸಿ ಆತನಿಂದ ವರರೂಪವಾಗಿ ಜಯಭೇರಿ, ರಣಭೇರಿ, ಭಯಭೇರಿ ಎಂಬಂತಹ 3 ಬೇರಿಗಳನ್ನ ವರವಾಗಿ ಪಡೆದವನಿದ್ದೇನೆ. ಆ ಕಾರಣಕ್ಕಾಗಿ ಈ ಪ್ರಪಂಚದ ಭೂಪಾಲರೆಲ್ಲರೂ ಇಲ್ಲಿ ಬರುವುದಕ್ಕೆ ಹೆದರುತ್ತಾರೆ. ಒಂದೊಮ್ಮೆ ಅದನ್ನು ಮೀರಿ ನನ್ನನ್ನ ಎದುರಿಸುವುದಕ್ಕೆ ಬಂದರಂತಾದರೆ ಅಂಥವರನ್ನ ಬಡಿದು ಬಗ್ಗಿಸಿ ನನ್ನ ಸೆರೆಮನೆಯಲ್ಲಿ ಅವರನ್ನ ಇರಿಸಿದ್ದೇನೆ. ಹಾಗಾಗಿ ಈ ನನ್ನ ಸಾಧನೆಯನ್ನ ಹೇಳುತ್ತಾ ಹೋದರೆ ಬಹಳಷ್ಟು ಸಮಯವಾದೀತು. ಇಂದು ನನ್ನ ನಿತ್ಯ ಕರ್ಮವನ್ನ ಪೂರೈಸಿಕೊಂಡು ಒಡ್ಡೋಲಗವನ್ನ ಸೇರಿದಂತಹ ಸಂದರ್ಭದಲ್ಲಿ ನನ್ನ ಮುದ್ದಿನ ಹೆಮ್ಮಕ್ಕಳಾದಂತಹ ಅಸ್ಥಿಪಾಸ್ತಿಯರು ಬಂದು ತಾವು ವನವಿಹಾರಕ್ಕೆ ಹೋಗಬೇಕು ಎನ್ನುವ ಹಾಗೆ ತಮ್ಮ ಮನದಿಂಗಿತವನ್ನ ವ್ಯಕ್ತಪಡಿಸಿದರು. ಅದನ್ನ ನಾನು ಒಪ್ಪಲಿಲ್ಲ. ಆದರೂ ಹಠ ಮಾಡಿ ತಾವು ಹೋಗಲೇಬೇಕು ಎಂಬುದಾಗಿ ಹೇಳಿದ ಕಾರಣ ಶಬರ ಪಡೆಯನ್ನ ಅವರೊಂದಿಗೆ ಕೂಡಿಸಿ ವನವಿಹಾರಕ್ಕೆ ಕಳಿಸಿದ್ದೆ. ಇಷ್ಟು ಹೊತ್ತಾದರೂ ಯಾಕೆ ಬರಲಿಲ್ಲ ಎಂದು ನಾನು ವಿಚಾರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಚರರು ಬಂದು ನುಡಿದರಲ್ಲ, ಅವನ ಮಧುರ ಮಹೇಂದ್ರನಂತೆ ನಮ್ಮ ಪುರವನ್ನ ಪ್ರವೇಶಿಸಿದ್ದಲ್ಲದೆ ನನ್ನ ಹೆಮ್ಮಕ್ಕಳನ್ನ ಕೆಣಕಿ ತುಡುಕಿ ಅವರನ್ನ ಬಂಧಿಸಿದ್ದಾನೆ ಎನ್ನುವುದಾಗಿ ಕೇಳಿದ್ದೇನೆ. ಹಾಗಿದ್ದರೆ ಇನ್ನೊತ್ತರ ಮಾಡುವುದಲ್ಲ, ಅವನ್ಯಾರು ಎಷ್ಟು ಎನ್ನುವುದನ್ನ ಅಲ್ಲಿಯೇ ಹೋಗಿ ನೋಡುತ್ತೇನೆ.
ಮಧುರ ಮಹೇಂದ್ರ, ಮಧುರ ವಲ್ಲಭ ಕಂಸನಂತೇನೆ. ಹೌದು. ಕೇಳಿದ್ದೇನೆ ನಿನ್ನ ವಿಚಾರವನ್ನ ಚರರ ಮೂಲಕವಾಗಿ. ಅದೆಷ್ಟು ಸೊಕ್ಕು ನಿನಗೆ. ಯಾಕೋ? ನಮ್ಮದೇ ವ್ಯಾಪ್ತಿಯ ಪ್ರದೇಶವನ್ನ ನುಗ್ಗಿದ್ದಲ್ಲದೆ ಅದು ಸೇನಾ ಸಮೇತನಾಗಿ ಬಂದಿದ್ದೀಯಂತೆ. ಹೌದು. ಬಂದ ಮಾತ್ರಕ್ಕೆ ಮುಗಿಯಲಿಲ್ಲ. ನನ್ನದೇ ಹೆಣ್ಮಕ್ಕಳನ್ನ ಕೆಣಕಿ ತುಡುಕಿ ಅವರನ್ನ ಬಂಧಿಸಿದ್ದೀಯಂತೆ. ಅದೆಷ್ಟು ಸೊಕ್ಕು ನಿನಗೆ. ಹಾಗಿದ್ದರೆ ನೀನು ಮಾಡಿದಂತಹ ಕಾರ್ಯ ಅದೇನಾಯಿತು? ಏನು? ಮದವೇರಿದಂತಹ ಆನೆಯೊಂದು ಕದಳೀವನವನ್ನ ನುಗ್ಗಿ ಧ್ವಂಸಗೈದ ಹಾಗಾಯಿತು. ಓಹೋ. ನೀನು ಮದವೇರಿದ ಆನೆ, ನನ್ನ ಹೆಣ್ಮಕ್ಕಳು ಎಳೆಯ ಬಾಳೆಯರು. ಅಷ್ಟೇ ಅಲ್ಲ, ಎಳೆಯ ಬಾಲೆಯರು ಕೂಡ ಹೌದು. ಅವರನ್ನ ಬಂಧಿಸಿದ ಮಾತ್ರಕ್ಕೆ ನೀನು ಪರಾಕ್ರಮಿ ಎನ್ನುವುದು ಸಿದ್ಧವಾಗಲಾರದು. ಇದೋ ನಿನ್ನಂತಹ ಮದವೇರಿದ ಆನೆಗಾಗಿಯೇ ಅಂಕುಶವಾಗಿ ನಾನು ಬಂದಿದ್ದೇನೆ. ಆದರೆ ನೀನು ಬಂದ ಕಾರಣ ಏನೆನ್ನುವುದನ್ನು ಅರುಹು ನಡೆಯಲಿಲ್ಲ. ಅಂಕುಶವನ್ನು ನೋಡುವುದಕ್ಕಾಗಿಯೇ ಬಂದವನು ನಾನು. ಓಹೋ. ಏನಂದ ನೀನು? ನನ್ನನ್ನ ಮತ್ತವನಿಗೆ ಹೋಲಿಸ್ತಾ ಇದ್ದೀಯ. ನಿಜವಾಗಿ ನಿನ್ನ ಹೆಣ್ಮಕ್ಕಳನ್ನ ಎಳೆಬಾಳಿಗೆ ಹೋಲಿಸ್ತಾ ಇದ್ದೀಯ. ಅದು ಸತ್ಯವೇ. ಆ ಎಳೆಬಾಳೆಯರು ನನ್ನನ್ನು ಕೆಣಕುವುದಕ್ಕೆ ಯಾತಕ್ಕಾಗಿ ಬರಬೇಕು? ನೀನು ನಮ್ಮ ವ್ಯಾಪ್ತಿಗೆ ಬಂದ ಮೇಲೆ ಅವರು ಕೆಣಕುವುದು ಸಹಜ ತಾನೆ. ಅವರನ್ನು ಕೆಣಕಿದ್ದು ಹೌದು, ಬಂಧಿಸಿದ್ದು ಹೌದು. ಕಾರಣ ನೀನೆ. ಯಾಕೆ? ನಿನ್ನಲ್ಲಿ ಹೋರಾಡಬೇಕು. ಓಹೋ. ನಿನ್ನನ್ನು ಜಯಿಸಬೇಕು. ಜಗಜ್ಜಟ್ಟಿ ಮಲ್ಲ, ಜರಾಸಂಧ ಎಂದರೆ ನೀನೇ ತಾನೆ. ಹೌದೇ ಹೌದು. ನಿನ್ನ ದುರ್ಗದಲ್ಲಿ ಗೆದ್ದೆ ಅಂತ ಆದ್ರೆ ಇಡೀ ಪ್ರಪಂಚದಲ್ಲಿ ನನ್ನಂತಹ ವೀರಾದಿ ವೀರರು ಯಾರೂ ಇಲ್ಲ ಎಂಬ ಹಾಗಾಗುತ್ತದೆ. ಓಹೋ. ಆ ಕಾರಣಕ್ಕಾಗಿ ಬಂದವನು ನಾನು. ಅಯ್ಯೋ ಮೂರ್ಖ. ನಾನು ಬಂದ ಕಾರಣವೇನು ಅಂತ ನಿನಗೆ ತಿಳಿಯಿತು ತಾನೆ. ಕಂಸ, ದುರಾಸೆ ನಿನಗೆ.
ಯಾಕೋ ಇಡೀ ಪ್ರಪಂಚಕ್ಕೆ ತಾನು ಸರ್ವಾಧಿಕಾರ ಆಗಬೇಕೆಂಬಂತಹ ದುರಾಸೆಯಿಂದ ಬಂದಿದ್ದೀಯಾ ಅಂತಾಯ್ತು. ಅಷ್ಟೇ ಅಲ್ಲ, ಏಕಚಕ್ರಾಧಿಪತ್ಯವನ್ನ ಸಿದ್ಧಗೊಳಿಸಬೇಕು, ತಾನೇ ಇಡೀ ಪ್ರಪಂಚವನ್ನ ಆಳಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯೇ ಇರಬಹುದು. ಹೌದು. ಆದರೆ ಈ ಮಾಗಧನ ಶೌರ್ಯ ಸಾಮರ್ಥ್ಯ ಏನು ಎನ್ನುವುದನ್ನ ಅರಿಯದೇ ಬಂದ ನೀನು ಕಡು ಮೂರ್ಖನಾಗಿ ಹೋಗುತ್ತೀಯ. ಯಾಕೆ ಗೊತ್ತೇ? ನಿನ್ನಂತಹ ರಷ್ಟ ಭೂಪಾಲರನ್ನ ಈಗಾಗಲೇ ನಾನು ದೂರದಲ್ಲಿ ಸೋಲಿಸಿ ಅವರನ್ನ ಕಾರಾಗೃಹದಲ್ಲಿ ಬಂಧಿಸಿಟ್ಟಿದ್ದೇನೆ. ನೀನು ಹೀಗೆ ಮುಂದುವರೆದು ಬಂದಿರ್ತಾದ್ರೆ ನೀನು ಅವರ ಸಾಲಿಗೆ ಸೇರಿಕೊಳ್ಳುತ್ತೀಯ? ಎಚ್ಚರಿಕೆ! ಕಾಲಿಡುವುದಕ್ಕೂ ಮುನ್ನ ಕಣ್ಣಿಡು ಎಂಬುದನ್ನು ಅರಿತವರು ನಾನು. ನಿನ್ನ ಬಗ್ಗೆ ಎಲ್ಲ ವಿಷಯವನ್ನ ತಿಳಿದೇ ಬಂದಿದ್ದೇನೆ. ಹೆಚ್ಚು ವೇಳೆಗಳೆಯುವುದು ಬೇಡ, ಸಿದ್ಧನಾಗು ಯುದ್ಧಕ್ಕೆ. ದೃಢ ಪರಾಕ್ರಮ ಕಂಡು ಮೆಚ್ಚಿದ ಬಡ ಸಮೂಪಮಧೀರ ಸಂತಸವಾಯಿತು ಬಾರನ್ನ ನಿನ್ನ ಶೌರ್ಯ ಸಾಹಸವನ್ನ ಕಂಡು ಸಂತೋಷವಾಯಿತು. ಹಾಗಂತ ನಿನಗೆ ಬೆಚ್ಚಿದೆ ಎನ್ನುವುದಾಗಿ ಭಾವಿಸಬೇಡ. ಯುದ್ಧದಲ್ಲಿ ನನಗೂ ಜಯವಾಗಲಿಲ್ಲ, ನಿನಗೂ ಜಯವಾಗಲಿಲ್ಲ. ನಿಜವೇ, ಇಬ್ಬರು ಸರಿ ಸಮಾನ ಬಲರು ಎಂಬುದಾಯ್ತು. ಹೌದು. ಒಂದು ಮಾತಿದೆ, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಗಸು ಎನ್ನುವ ಹಾಗೆ. ನಿಜ. ಹಾಗಾಗಿ ಸಮಯದಲ್ಲಿ ನನಗೊಂದು ವಿಚಾರ ಬಂದಿದ್ದು ಹೌದು. ಏನು? ನಾನು ನೀನು ಸಮಬಲರಾಗಿದ್ದೇವೆ ಎಂದ ಮೇಲೆ ಇಬ್ಬರು ಸೇರಿದೆವು ಅಂತಾದ್ರೆ ಈ ಪ್ರಪಂಚವನ್ನೇ ಆಳಬಹುದು ಎನ್ನುವಂತಹ ಮಹತ್ವಾಕಾಂಕ್ಷೆ. ಅಷ್ಟೇ ಅಲ್ಲ, ಈ ಒಂದು ಆಸೆಗೆ ಕಾರಣವೂ ಇದೆ ಕಂಸ. ಏನದು? ಏನು ಗೊತ್ತೇ? ಏನು? ನಿನ್ನನ್ನ ಕಂಡು ಸಂತೋಷವಾದದ್ದು ಹೌದು. ಅದ್ಯಾವ ಜನ್ಮದ ಪುಣ್ಯವೋ ಏನು? ಅಲ್ಲ, ನನ್ನ ಆರಾಧ್ಯ ದೈವವಾದಂತಹ
ಆ ಹರನ ಕರುಣೆಯಿಂದಲೇ ನೀನು ನನಗೆ ದೊರಕಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅದೆಷ್ಟೋ ದಿವಸಗಳಿಂದ ನನ್ನ ಸಮಬಲರು ಅಥವಾ ನನ್ನನ್ನ ಸೋಲಿಸುವಂತಹ ಸಮರ್ಥರು ಯಾರಿದ್ದಾರೆ ಎಂದು ನಾನು ಅರಸುತ್ತಾ ಇದ್ದೆ. ಇಂದು ನೀನು ದೊರಕಿದೆ. ಅರಸುವುದಕ್ಕೆ ಕಾರಣವೇನು ಬಲ್ಲೆಯ? ಏನದು? ನನಗೆ ಗಂಡು ಸಂತಾನವಿಲ್ಲ. ಇಬ್ಬರು ಹೆಣ್ಣು ಮಕ್ಕಳು, ಅಸ್ತಿ ಪ್ರಾಸ್ತಿ ಎಂಬುದಾಗಿ. ಅವರನ್ನು ನೀನು ಈಗಾಗಲೇ ಕಂಡಿದ್ದೀಯ. ಅವರನ್ನ ಕಂಡದ್ದಾಯ್ತು, ಮನಸೋತದ್ದು ಆಯ್ತು. ಏನಂದೆ? ಇಲ್ಲ, ಕಂಡಿದ್ದೇನೆ ಅಂದೆ. ಅವರನ್ನ ಕಂಡಿದ್ದೀಯ. ರೂಪದಲ್ಲಾಗಲಿ, ನಡತೆಯಲ್ಲಾಗಲಿ, ಪರಾಕ್ರಮದಲ್ಲಾಗಲಿ ಯಾವುದರಲ್ಲೂ ಅವರು ಹಿಂದಿದ್ದವರಲ್ಲ. ಇಲ್ಲವೇ ಇಲ್ಲ. ಅವರನ್ನ ನೀನು ಒಪ್ಪಿದೆ ಅಂತಾದರೆ ನಿನಗೆ ಕೊಟ್ಟು ಏನೋ ಅಂದ ಹಾಗಾಯ್ತು. ತಾವು ಕೊಡುತ್ತೀರಿ ಅಂತ ಆದ್ರೆ ನಾನು ಒಪ್ಪುತ್ತೇನೆ ಅಂದೆ. ಅವರನ್ನ ನಿನಗೆ ಕೊಟ್ಟು ಧಾರೆ ಎರೆದು ವಿವಾಹ ಮಹೋತ್ಸವವನ್ನ ಜರುಗಿಸುತ್ತೇನೆ. ನೀನೇ ನನ್ನ ಈ ಗಿರಿವ್ರಜ ಪಟ್ಟಣದ ಉತ್ತರಾಧಿಕಾರಿಯೂ ಆಗುತ್ತೀಯ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೇ? ಒಪ್ಪಿಗೆ ಇಲ್ಲ ಅಂತ ಅಲ್ಲ, ಒಂದು ಸಂಕಲ್ಪವನ್ನು ಹೊತ್ತು ಹೊರಟವನು ನಾನು. ಸಂಕಲ್ಪ ಪೂರ್ಣವಾದ ಮೇಲೆ ನಿಮ್ಮ ಹೆಣ್ಣು ಮಕ್ಕಳನ್ನ ವರಿಸ್ತೇನಂತೆ. ತಾವು ನನ್ನನ್ನು ಹರಸಿ ನನ್ನ ಸಂಕಲ್ಪ ಪೂರ್ಣಗೊಳ್ಳುವುದಕ್ಕೆ ನನ್ನನ್ನು ಆಶೀರ್ವದಿಸಬೇಕು. ನಿನ್ನ ಸಂಕಲ್ಪ ಯಶಸ್ವಿಯಾಗಿ ಪೂರ್ಣಗೊಂಡ ಬಳಿಕ ಆದಷ್ಟು ಬೇಗ ಬಂದು ನನ್ನ ಹೆಣ್ಮಕ್ಕಳನ್ನ ವರಿಸಿ ನೀನು ಇಲ್ಲಿಗೆ ಮಂಗಲವನ್ನ ತಂದೊಡ್ಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸರ್ವರಿಗೂ ಸನ್ಮಂಗಲವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮಂಗಳ ರೂಪಾಗಿ ಮಂಗಳ